गणनाथये गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः। ओम शांति शांति शांति। श्रीमान वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मा व्यामोहतस्तदितराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। நான் முகனை நாராயணன் படைத்தான். எனக்கு நாராயணன் படைத்தான் நான் முகனை நான் முகனுக்கு ஏறார் சிவன் பரந்தான் என்னும் சொல் ஸ்ரீரார் மொழி செப்பி வாழலாம் நெஞ்சமே மொய் பூ மகிழ்ச்சை பரன் அடியை வாழ்த்து. ಎಲ್ಲರಿಗೂ ನಮಸ್ಕಾರ. 61 ಹೇಳ್ಕೋಬೇಕು ಅನ್ಸುತ್ತೆ. 60 ಮಾಡ್ಬೇಕು ಮೇಡಮ್. 60 ಆಗ್ಬೇಕಾ? ಓಕೆ ಓಕೆ. ನಮಸ್ಕಾರ ಸವಿತಾ. ஆள் பார்த்து உடி தருவாய் கண்டு கொள் என்று உடி தருவாய் கண்டு கொள் என்றும் நின் தாள் பார்த்து உடி தருவன் தன்மையே நின் தாள் பார்த்து ஒளி தருவேன் தன்மையை கேட்பார்க்கரும் பொருளாய் நின்ற கேட்பார்க்கரும் பொருளாய் நின்ற அரங்கனே உன்னை அரங்கனே உன்னை விரும்புவதே வில்லேன் மனம் விரும்புவதே வில்லேன் மனம் ஆள் பார்த்து ஒளி தருவாய் கண்டு கொள் என்று நின் தாள் பார்த்து ஒளி தருவேன் தன்மையே கேள்பார்க்கு அரும் பொருளாய் நின்ற அரங்கனே உன்னை விரும்புவதே வில்லேன் மனம். ஆள் பார்த்து ஒளி தருவாய் கண்டு கொள் என்றும் நின் தாள் பார்த்து ஒளி தருவேன் தன்மையை கேட்பார்க்கு அரும் பொருளாய் நின்ற அரங்கனே உன்னை விரும்புவதே ವಿಲ್ಲೇನ್ ಮನಂ. ಕೆಲವರಿಗೆ ಒಂದು ಚಟ, ಎಲ್ಲಿ ಏನು ಹೊಸದಾಗಿ ಆಗತ್ತೆ, ಹೊಸ ದೇವಸ್ಥಾನ ಹೊಸ ಇದು ಒಂದ್ ಕಡೆ ಹುಡ್ಕೊಂಡು ಹೋಗೋದು ಬೇರೆ ಬೇರೆ ದೇವರುಗಳಿಗೆ, ಅನ್ಯ ದೇವರುಗಳಿಗೆ, ದೇವತಾಂತ್ರ ಭಜನೆ ಮಾಡೋರಿಗೆ ಒಂದು ಆಸೆ ಈ ತರ ಇರುತ್ತೆ, ಎಲ್ಲ ಕಡೆ ನೋಡ್ಬೇಕು ಅನ್ನೋದು. ಈ ಆಳ್ವಾರು ಇದನ್ನ ಹೇಳ್ತಾರೆ, ಆಳ್ಪಾರ್ತ್ ಯಾರು ನಮ್ಮ ಕೆಲಸವನ್ನ ಸುಲಭವಾಗಿ ಮಾಡ್ಕೊಡ್ತಾರೆ, ಯಾರು ಇವ್ರಿಗಿಂತ ಜಾಸ್ತಿ ಯಾರು ಕಡಿಮೆ ಅಂತ ತೂಕ ಹಾಕೋದು, ಎಡೆ ಹಾಕೋದು. ಇವ್ರಿಗೆ ನಾವು ಯಾರು, ನಾವು ಸಾಧಾರಣವಾದ ಮನುಷ್ಯರು, ನಾವು ದೇವತೆಗಳನ್ನ ಎಡೆ ಹಾಕ್ಬೋದು, ಇವ್ರಿಗಿಂತ ಆ ದೇವ್ರ ದೊಡ್ಡವರು, ಆಗಿಂತ ಈ ದೇವ್ರ ದೊಡ್ಡವರು ಅನ್ನಕ್ಕೆ ಇದು ಮಹಾ ಅಪಚಾರ ಮಾಡೋದು. ದೇವತಾಂತ್ರಗಳೇ ಆಗಿದ್ರೆ ಕೂಡ ಅವರಲ್ಲೂ ಮಾಡೋ ಒಂದು ಅಪಚಾರ ಇದು, ಅದು ನಾವು ಮಾಡ್ಬಾರ್ದು, ಅದನ್ನ ಮಾಡ್ತಾರೆ. ಆಳ್ ಪಾರ್ತ್ ಅಲ್ಲಿ ಹುಡ್ಕೊಂಡು ಹೋಗ್ತಾರಂತೆ. ಉಡಿ ತರುವಾಯ್ ಕಂಡುಕೊಳ್ಳೆ, ಯಾರು ನಮ್ಗೆ ಮಾಡ್ತಾರೆ ಅಂತ ಹುಡ್ಕೊಂಡು ಹೋಗ್ತಾರಂತೆ. ಆದ್ರೆ ನಾನ್ ಹಾಗಲ್ಲ ಅಂತ ಹೇಳ್ತಾರೆ ಆಳ್ವಾರು. ಅವ್ರು ಏನಂತ ಅಂದ್ರೆ, ನಿಂತಾಳ್ ಪಾರ್ತು ಉಡಿ ತರುವನ್ ತನ್ಮಯೇ, ನನ್ನ ಕೇಳಿದ್ರೆ ನಾನು ಬರೀ ನಿನ್ನ ಪಾದ ಕೆಳಗೆ ಶರಣು ಹೋಗಿ
ನಿನ್ನನ್ನ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಅನನ್ಯ ಗತಿತ್ವ ಕಿಂಚನ್ಯದೊಂದಿಗೆ ನಿನ್ನನ್ನೇ ನಾನು ಶರಣ ಹೋಗ್ತೀನಿ ಅಂತ. ಕೇಳ್ಪಾರ್ಕರುಂ ಪೊರುಳಾಯ್ ನಿಂದ್ರ, ಹೀಗೆ ಯಾರು ನಾನು ನಿನ್ನ ಹತ್ರ ಬಂದಿದ್ದೀನಿ, ಹೀಗೆ ನಂತರನೇ ಯಾರು ಬಂದ್ರು ಕೂಡ ಅರುಂ ಪೊರುಳ್ ಅಂತ ಅಂದ್ರೆ ತುಂಬಾ ಒಂದು ದುರ್ಲಭ ವಸ್ತು. ಭಗವಂತ ಎಂಥವನು ಅಂತ ಹೇಳಿದ್ರೆ ಎಲ್ಲಿ ಹುಡುಕಿದ್ರು ಸಿಗದೆ ಇರೋ ಅಂತವನು. ಹುಡ್ಕೊಂಡು ಹೋಗಕ್ಕೇನಿಲ್ಲ, ಅವನು ಹುಡ್ಕೋದು ಸಿಗದಿಲ್ಲ, ಅವನು ದುರ್ಲಭ ವಸ್ತು. ಸ್ವಪ್ರಯತ್ನದಿಂದ ಸಿಗ್ತಾನೆ ಅಂತ ಅನ್ಕೊಳ್ಳೋದು ತುಂಬಾ ಕಷ್ಟ. ಅರಸುವವರಿಗೆ ಅವನು ಸಿಗೋದಿಲ್ಲ, ಅವನಾಗೆ ಒಲಿಬೇಕು. ಕಠೋಪನಿಷತ್ ಹೇಳುತ್ತೆ, ನಾಯಮಾತ್ಮ ಪ್ರವಚೇನ ಲಭ್ಯೋ ನ ಮೇಧಯ ನ ಬಹುಧಾ ಶ್ರುತೇನ. ಇದು ಎಲ್ಲಿ ಪ್ರವಚನಗಳು ನಡೆಯುತ್ತೋ ಎಲ್ಲಿ ಅದ್ರಲ್ಲಿ ಏನಾದ್ರು ನಾನು ಸಿಗ್ತೇನಾ ಅಂತ ಹೇಳಿದ್ರೆ ಇಲ್ಲ, ಅಲ್ಲೆಲ್ಲ ಸಿಗೋದಿಲ್ಲ, ಎಷ್ಟು ಕೇಳಿದ್ರು ಸಿಗೋದಿಲ್ಲ. ನ ಮೇಧಯ, ಯಾವ್ಯಾವ ಯಾಗಗಳ ಕಷ್ಟವಾದ ಯಾಗಗಳನ್ನ ಮಾಡ್ಬಿಟ್ರೆ ಅವ್ರಿಗೇನಾದ್ರು ಸಿಗ್ತೀನ ನಾನು ಅಂದ್ರೆ ಇಲ್ಲ. ನಾ ಬಹುಧಾ ಶ್ರುತೇನ, ನನ್ನನ್ನೇ ಸ್ತೋತ್ರ ಮಾಡ್ಕೊಂಡು ನನ್ನ ಬಗ್ಗೆನೇ ಕೇಳ್ಕೊಂಡು ಸದಾ ಇರ್ತಾರ, ಅವ್ರಿಗೇನಾದ್ರು ನಾನು ಸಿಗ್ತೀನಿ ಅಂದ್ರೆ ಹಾಗೂ ಇಲ್ವಂತ. ಇದೇನಪ್ಪ ಆಶ್ಚರ್ಯ, ಸತ್ಸಂಗದಲ್ಲಿದ್ದು ಯಾವಾಗಲೂ ಇವನನ್ನೇ ಕೇಳ್ಕೊಳ್ತಾ ಇದ್ರೆ ಇವ್ನು ಸಿಗೋದಿಲ್ವಾ ಅಂತ ಹೇಳಿದ್ರೆ ಇಲ್ಲ. ಯಾಕಂದ್ರೆ ಅವನು ನಮ್ಮನ್ನ ಒಲಿಬೇಕು, ಭಗವಂತ ನಮ್ಮನ್ನ ಆರಿಸ್ಕೊಳ್ಬೇಕು. ಇದು ತುಂಬಾ ಮುಖ್ಯ ನೋಡಿ. ಅವನ ಕೃಪೆ ನಮ್ಮ ಮೇಲಿದ್ರೆ ಮಾತ್ರನೇ ನಮ್ಗೆ ಇದೆಲ್ಲ ಸಾಧ್ಯ ಅಂತ ಅವನು ತೋರಿಸ್ಕೊಡ್ತಾನೆ. ಅದನ್ನ ಅರಂಗನೇ ಮುನ್ನೆ ಆದ್ರೂ ಕೂಡ ನಾನ್ ಮಾತ್ರ ಅರಂಗನೇ ಅಂದ್ರೆ ರಂಗನಾಥನನ್ನ ವಿರಂಬುವುದೇ ವಿಳ್ಳೇನ್ ನನ್ನ ಮನಸ್ಸು ಮಾತ್ರ ನಿನ್ನನ್ನೇ ಹುಡ್ಕೊಂಡು ಹೋಗುತ್ತೆ ಹೊರತು ಬೇರೆ ಯಾವುದನ್ನು ಹುಡ್ಕೊಂಡು ಹೋಗಲ್ಲ. ನಿನ್ನಲ್ಲೇ ಲಂಗರ್ ಹಾಕ್ಬಿಡತ್ತೆ. ಲಂಗರ್ ಅಂದ್ರೆ ಆಂಕರ್. ನನ್ನ ಮನಸ್ಸು ಮಾತ್ರ ನಿನ್ನಲ್ಲೇ ಲಂಗರ್ ಹಾಕೊಂಡಿರುತ್ತೆ. ಸ್ವಯಂ ಇಚ್ಛೆಯಿಂದ ನೀನು ಒಲಿತೀಯ, ನೀನು ಒಲಿದ್ರೆ ಮಾತ್ರನೇ ನಮ್ಗೆ ಸಿಗೋದು ಅಂತ ಗೊತ್ತಿದ್ರೆ ಕೂಡ ನಾನು ಹುಡುಕೋದನ್ನ ನಿಲ್ಲಿಸ್ಬಾರ್ದು. ನಿನ್ನನ್ನ ನೀನು ಎಲ್ಲಿ ಸಿಗ್ತೀಯ ಅನ್ನೋದನ್ನ ಹುಡುಕೋದನ್ನ ನಿಲ್ಲಿಸ್ಬಾರ್ದು. ಅದನ್ನ ಇಲ್ಲಿ ಹುಡ್ಕೊಂಡು ಹೋದ್ರೆ ಸಿಗಲ್ಲ ಅಂತ ಹೇಳ್ತೀರ, ಮತ್ತೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮಾಡೋತ್ತಾನೆ ಏನ್ ಕೆಲಸ? ಭಗವಂತನ ಹುಡುಕ್ಲೇಬೇಕಲ್ವಾ? ಅದಕ್ಕೆ ಯಾರ್ಯಾರನ್ನ ಹುಡ್ಕೋಬಂದು ಭಗವಂತನ್ನೇ ಹುಡ್ಕೋದು. ಯಮೈ ವೈಷ ವೃಣುತೆ ತೇನ ಲಭ್ಯ ನವೇಶ ಆತ್ಮ ವಿವೃಣತೆ ತನಂ ಅಂತ ಹೇಳಿದ್ರು. ಭಗವಂತನನ್ನು ಯಾರು ವರಿಸ್ತಾರೋ ಅವ್ರ ಮೂಲಕ ಮಾತ್ರನೇ ಅವನನ್ನೇ ಪಡೆಯಕ್ಕೆ ಸಾಧ್ಯ. ಭಗವಂತನ ವರಿಸ್ಬೇಕು, ವರ್ಣಂ ಅಂತ ಹೇಳ್ತಾರಲ್ಲ ಆ ತರ ಕೇಳ್ಬೇಕು. ಹೋಗ್ತಿದ್ರ ವರ್ಣಂ ಅಂತ ಇದ್ರಲ್ಲಿ ನೋಡ್ತೀವಿ ನೋಡಿ ನಾವು, ಇದರಲ್ಲಿ ಶರಣಾಗತಿಯ ಅಂಗಿಗಳಲ್ಲಿ ಅದು ಒಂದು. ಹೇಗೆ ಗೋಪ್ತೃತ್ವ ವರ್ಣ ಕೇಳ್ಕೋಬೇಕು, ನಾವು ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಳ್ಬೇಕು. ಯಾರ ಭಗವಂತನನ್ನೇ ವರಿಸ್ತಾರೋ ಅವ್ರನ್ನ ಭಗವಂತ ಕಾಪಾಡ್ತಾನೆ ಅಂತ. ಅದಕ್ಕೆ ಹಾಗಾಗಿ ನನ್ನ ಮನಸ್ಸು ವಿಳ್ಳೇನ್ ಮನಂ, ನಿನ್ನನ್ನ ಹುಡ್ಕೊಂಡು ಹೋಗೋದು, ನಿನ್ನನ್ನ ಹರಿಸ್ಕೊಂಡು ನಿನ್ನಲ್ಲಿ ಶರಣಾಗತಿ ಮಾಡೋದು ಬಿಡೋದಿಲ್ಲ ನಾನು ಅಂತ ಹೇಳ್ತಾನೆ. ಮುಂದಿನ ಹಾಡ್ಬೋದು. ಮನಕ್ಕೇದಂ ಸಾರ மனக்கேதம் சாரா மதுசூதன் தன்னை மதுசூதன் தன்னை தனக்கே தான் தஞ்சமா கொள்ளில் தனக்கே தான் தஞ்சமா கொள்ளில் எனக்கே தான் இன்று ஒன்றி நின்று எனக்கே தான் இன்று ஒன்றி நின்று உலகையே ஆடை ஓட்டினான் உலகை ஏழ் ஆனை ஓட்டினான் சென்று ஒன்றி நின்ற திரு சென்றொன்றி நின்ற திரு மனக்கேதம் சாரா மதுசூதன் தன்னை தனக்கே தான் தஞ்சமா கொள்ளில் எனக்கே தான் இன்றி ஒன்றி நின்று உலகையே ஆணை ஓட்டினான் சென்று ஒன்றி நின்ற திரு. மனக்கேதம் சாரா மதுசூதன் தன்னை தனக்கே தான் தஞ்சமா கொள்ளில் எனக்கே தான் இன்று ஒன்றி நின்று உலகை ஏழானை ஓட்டினான் சென்றொன்றி நின்ற திரு. ಮನಖೇದ, ಖೇದ ಅಂದ್ರೆ ದುಃಖ, ಮನಸ್ಸಿಗೆ ದುಃಖ. ಶಾರ ಹತ್ತಿರಗೆ ಬರಲ್ವಂತೆ. ಯಾರಿಗೆ ಈ ತರ ದುಃಖ ಹತ್ರ ಬರೋದಿಲ್ಲ ಅಂತ ಹೇಳಿದ್ರೆ ಮಧುಸೂದನ್ ತನ್ನೆ, ಯಾರು ಭಗವಂತ
ಮಧುಕೈಟಭರನ್ನ ನಿರಸನ ಮಾಡಿದ್ನಲ್ಲ ಭಗವಂತ ಮಧುಸೂದನ, ಅವನೇ ಸರ್ವಸ್ವ ಎಂದು ಯಾರು ತಿಳಿತಾರೋ ಅವರಿಗೆ ಯಾವ ದುಃಖವೂ ಯಾವ ತಾಪತ್ರಯವೂ ಬಂದು ಅಂಟಿಕೊಳ್ಳಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ತನಕ್ಕೆ ತಾಂತಂಜಮ ಕೊಳ್ಳಿಲ್, ನಮಗೆ ಅವನೇ ಆಶ್ರಯ. ಭಗವಂತನ ಮಧುಸೂದನನೇ ನಮ್ಗೆ ಆಶ್ರಯ ಅಂತ ಯಾರು ತಂಜಮ್ ಅಂತ ಹೇಳಿದ್ರೆ ಆಶ್ರಯ, ನಮ್ಗೆ ಆಶ್ರಯಣೀಯ, ಅವನಿಗೆ ಆಶ್ರಯಣೀಯ ಅಂತ ಅಂದ್ಕೊಳ್ತಾರೋ ಅವ್ರಿಗೆ ಮನಕ್ಕೆ ದಂಶಾರ, ಅವರಿಗೆ ದುಃಖ ಹತ್ರ ಬರೋದಿಲ್ಲ ಅಂತ, ಅಂಟುಕೊಳ್ಳೋದಿಲ್ಲ ಅಂತ. ತನಗ್ ತಾನೇ ಸ್ವಗತ ಹೇಳ್ಕೊತಾರೆ, ಹೇಳ್ಕೊಳ್ಳೋದು ಇನ್ನರ್ ಡೈಲಾಗ್ ಅಂತಾರಲ್ಲ ಆ ತರ. ಏನಕ್ಕೆ ತಾನೊಂದ್ರಿ ನಿಂದ್ರೆ, ನನಗೋಸ್ಕರನೇ ಏನಕ್ಕೆ ತಾನ್ ಅಂತ ಹೇಳಿದ್ರೆ ಎನ್ನುವುದರಿಂದ ಸೌಲಭ್ಯ ಸೂಚಕ. ಭಗವಂತ ಇವನೊಬ್ಬನಿಗೋಸ್ಕರನೇ ಏನಾದ್ರೂ ಅವತಾರ ಮಾಡ್ತಾನ, ಇವನೊಬ್ಬನಿಗೋಸ್ಕರನೇ ನಿಂತ್ಕೊಂಡಿರ್ತಾನ, ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಗೇನೆ. ಕೇವಲ ಒಬ್ಬ ಪ್ರಹ್ಲಾದನಿಗೆ ಬಂದಿದ್ದಾನೆ, ಕೇವಲ ಒಬ್ಬ ಧ್ರುವನಿಗೋಸ್ಕರ ಬಂದಿದ್ದಾನೆ. ಅಲ್ಲೇನೋ ಯಾರೋ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಿ ಇಷ್ಟಗಳನ್ನ ಮಾಡಿ ಪೂರ್ಣಾಹುತಿ ಕೊಡಕ್ಕೆ ಹೋಗ್ಲಿಲ್ಲ. ಆ ಎಲ್ಲ ಕಡೆ ಇದಾನೆ ಭಗವಂತ ಅಂತ ಹೇಳಿದ ಪ್ರಹ್ಲಾದನನ್ನೇ ಅವನ ಮಾತು ಸುಳ್ಳಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಕೇವಲ ಒಂದು ಚಿಕ್ಕ ಬಾಲಕ ಒಬ್ಬ ಪ್ರಹ್ಲಾದಗೋಸ್ಕರ ಬಂದ, ಒಬ್ಬ ಇಂದ್ರನಿಗೋಸ್ಕರ ಎಲ್ಲ ನೋಡಿ ಎಷ್ಟೋ ಅವತಾರಗಳನ್ನ ನೋಡಿದ್ವಿ. ಒಬ್ರಿಗೋಸ್ಕರ ಹೋಗಿ ಎಲ್ಲರ ಅವನು ಹೋಗಿ ಅವತಾರ ಮಾಡಿ ಎಲ್ಲರೂ ಕಾಪಾಡ್ತಾನೆ. ಆಮೇಲೆ ಎಷ್ಟೋ ಜನಕ್ಕೆ ಅದರಿಂದ ಒಳ್ಳೇದಾಗತ್ತೆ, ಅದು ಬೇರೆ ವಿಷಯ. ಆದ್ರೆ ಒಬ್ರಿಗೋಸ್ಕರ, ಒಂದು ಸೀತೆಗೋಸ್ಕರ ಲಂಕೆಗೆ ಹೋಗಿ ರಾವಣನ ನಿರಸನ ಮಾಡಿದ, ಒಬ್ಬ ಇಂದ್ರನಿಗೋಸ್ಕರ ಅನೇಕ 3 ಲೋಕಗಳನ್ನು ಅಳೆದುಕೊಂಡ. ಹೀಗೆ ಒಬ್ಬ ಪ್ರಹ್ಲಾದನಿಗೋಸ್ಕರ ಕಂಬದಿಂದ ಬಂದ, ಒಬ್ಬ ಧ್ರುವನಿಗೋಸ್ಕರ ಬಂದು ಶಂಖದಿಂದ ಅವನ ಕೆನ್ನೆ ಸವರಿ ಅವನಿಗೆ ಎಲ್ಲ ಬ್ರಹ್ಮಜ್ಞಾನ ಉಂಟು ಮಾಡಿ ಅವನಿಗೆ ಧ್ರುವತಾರೆ ಆಗುವ ಒಂದು ಯೋಗವನ್ನ ಕಲ್ಪಿಸ್ಕೊಟ್ಟ. ಹೀಗೆ ಒಬ್ರಿಗೋಸ್ಕರನೇ ಬರ್ತಾನೆ. ಅವಾಗ ನಮಗೆ ನಂಬಿಕೆ ಹೋಗ್ಬಾರ್ದು, ನಾನೊಬ್ಬರಿಗೋಸ್ಕರ ಭಗವಂತ ಬರ್ತಾನಂದ್ರೆ ಬರ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಏನಕ್ಕೆ ತಾನಿಂದ್ರೆ ಒಂದ್ರಿ ನಿಂದ್ರೆ, ಅವನು ಹಾಗೇನೆ ಒಬ್ರಿಗೋಸ್ಕರ ಬರ್ತಾನೆ, ತಾನಾಗೆ ಅನುಗ್ರಹಿಸ್ತಾನೆ ಅಂತ. ಹೇಗೆ ಅಂದ್ರೆ ನೋಡ್ತಾನೆ ಇವರೆಲ್ಲ ಹೇಗೆ ಅಂದ್ರೆ ತಿವತ್ತಿಲಂ ಪಶು ನಿರೈ ಮೈ ಪೌಹತ್ತಿ, ಅವನಾಗೆ ಆಸೆಯಾಗೆ ಬರ್ತಾನೆ. ಯಾರು ಏನೋ ಅವನನ್ನ ಬಲವಂತ ಮಾಡ್ಲಿಲ್ಲ. ಅವನಾಗೆ ಬೃಂದಾವನಕ್ಕೆ ಹೋದ, ಅಲ್ಲಿ ಹಸುಗಳನ್ನ ಮೇಯಿಸಿದ. ಹಸುಗಳೇನಾದ್ರೂ ಅಲ್ಲಿ ಕರೀತಾ ಇತ್ತ ಅವನಿಗೆ, ಮಥುರಾನಲ್ಲಿ ಹುಟ್ಟಿದೆಯಲ್ಲ ಕೃಷ್ಣ ಬಾರಪ್ಪ ನಮ್ಮನ್ನೆಲ್ಲ ಮೇಯಿಸು, ನಮಗೆ ನೀರು ಕೂರ್ಸು ಅಂತ ಕೇಳ್ತಾ ಇಲ್ಲ. ಇದು ಗೋವರ್ಧನ ಬೆಟ್ಟದ ಎಪಿಸೋಡಲ್ಲೂ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಹೇಗೆ ಅಂದ್ರೆ ಗೋಪಾಲಕರೇನೋ ಕೃಷ್ಣ ನೋಡು ದೊಡ್ಡ ಮಳೆ ಬರ್ತಾ ಇದೆ, ಇವಾಗ ನಿನ್ನಿಂದಾನೇ ಈ ತರ ಆಯ್ತು, ಕೋಪ ಬಂದಿದೆ ಇಂದ್ರನಿಗೆ, ಮಳೆ ಸುರಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕಾಪಾಡ್ಬೇಕು ಅಂತ ಹೇಳಿದಾಗ ಗೊಲ್ಲರೇನೋ ಬಾಯಿ ಬಿಟ್ಟು ಕೇಳ್ಕೊಂಡ್ರು ಕೃಷ್ಣ ನಮ್ಮನ್ನ ಕಾಪಾಡು ಅಂತ. ಆದ್ರೆ ಆ ಹಸುಗಳಾದ್ರೂ ಒಂದು ಪಕ್ಷ ಅಂಬಾ ಇಂಬಾ ಅಂತ, ಕರುಗಳು ಏನು ಕೇಳ್ಕೊಳ್ಳೇ ಇಲ್ಲ, ಎಲ್ಲವನ್ನು ಕಾಪಾಡ್ದ, ಕೇಳಿದೆ ಹೋದ್ರು ಕಾಪಾಡ್ತಾನೆ. ಇದೇ ಸೌಲಭ್ಯ ಸೂಚಕವಾಗಿ ಏನಕ್ಕೆ ತಾನೆನ್ನೋದು ಸೌಲಭ್ಯ ಸೂಚಕ ಇಲ್ಲ, ಅದನ್ನೇ ತಾನಾಗಿ ಅನುಗ್ರಹಿಸ್ತಾನೆ. ತಿವತ್ತಿಲು ಪಶುವಿರೈ ಮೇಯ್ಪ ಉಹತ್ತಿ, ಪರಮಪದದಿಂದ ಕೆಳಗೆ ಇಳಿದು ಆ ಗೋವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದೇನು, ಆ ತರ ಒಂದು ಕಾರುಣ್ಯ ವಾತ್ಸಲ್ಯ ಭಗವಂತನ ಕಲ್ಯಾಣ ಗುಣಗಳಲ್ಲಿ ಹೇಳ್ಬೇಕಾದ್ದು. ಅದು ಕಂಡ್ರನೈತಿ ಏನಿದು ಹಂದ ಕಾಳ, ಇದೆಲ್ಲ ಆಳ್ವಾರ್ಗಳು ಹಾಡುಗಳು ಇವೆಲ್ಲನು ಕಂಡ್ರೆ ಮೈತು. ಅವ್ರಿಗೆ ಹೋಗಿ ಬೆಳಗಿನ ಜಾವ ಒಂದು ಯಾವುದೋ ಬುತ್ತಿ ಕೊಡ್ತಾ ಇದ್ರಂತೆ ಯಶೋದ, ಹಳೆಯನ್ನ. ಅದು ಕೂಡ ಎಲ್ಲೇ ಪಾವಮೆ ಅಂತ ಪೆರಿಯಾಳ್ವಾರು ಹಾಡೋ ಒಂದು ದಶಕದಲ್ಲಿ ಹೇಳ್ತಾಳೆ, ಎಂತ ನನ್ನ ಪಾಪಿ, ಮಗುವನ್ನ ಚಿಕ್ಕ ಮಗುವನ್ನ ಹಸು ಮೇಯ್ಸಕ್ಕೆ ಕಳಿಸ್ಬಿಟ್ಟಿದ್ನಲ್ಲ ನಾನು, ಮನೇಲೇ ಇಟ್ಕೊಂಡು ಆಟ ಆಡಿಸ್ಕೊಂಡು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸ್ದೆ, ನೆನ್ನೆ ಅನ್ನ ಯಾವುದೋ ಕೊಟ್ಬಿಟ್ಟು ಬೆಳಗ್ಗೆ ಇನ್ನೂ ಕತ್ಲೆ ಆಗಿರ್ಬೇಕಾದ್ರೇನೆ ಕಳಿಸ್ಬಿಟ್ನಲ್ಲ ಅಂತ ಯಶೋದೆ ಪುಲಂಬಿಸ್ತಾಳೆ. ಅವಳು ದುಃಖ ಪಟ್ಕೋತಾಳೆ. ಅದೇ ತರ ಇವನು ಕಂಡ್ರಮೈತ ಇನಿದಿವ್ ಹಂದ ಕಾಳ, ಆದ್ರೆ ಅದರಲ್ಲೇ ಒಂದು ಸೌಖ್ಯ ಇತ್ತಂತೆ. ಈ ಹಸು ಕರುಗಳನ್ನ ಮೇಯಿಸೋದು ಎಲ್ಲ ಹೋಗಿ ಬೆಳಗ್ಗೆ ಆ ದೊಡ್ಡ ದೊಡ್ಡ ಹಸುಗಳೆಲ್ಲ ಎಲ್ಲೋ ಹೋಗಿ ತಂಪಾಟಕ್ಕೆ ಎಲ್ಲ ಹಚ್ಚ ಹಸಾಗಿ ಅಲ್ಲಿ ಮೇಯ್ತಾ ಇದ್ರೆ ಈ ಕರುಗಳ ಪಾಪ ಗೊತ್ತಾಗ್ತಾ ಇರ್ಲಿಲ್ವಲ್ಲ. ಆ ಕರುಗಳಿಗೆ ಮೇಲೆ ಕರುಣೆ ಭಗವಂತನಿಗೆ. ಆ ಕರುಗಳನ್ನ ಕರ್ಕೊಂಡು ಹೋಗಿ ಈಗ ಮೇಯ್ಬೇಕು, ಇಲ್ಲಿ ತಿನ್ಬೇಕು ನೋಡು ಅಂತ ಹೇಳಿ ಮೆಲುಕು ಹಾಕೋದು ಕಲ್ಸ್ಕೊಟ್ಟು, ಬಾಯಲ್ಲಿ ಮೆಲುಕು ಹಾಕೋದು ತೋರಿಸ್ಕೊಟ್ಟು, ಆ ನೀರು ಯಮನೆ ನೀರನ್ನ ಹೇಗೆ ಕುಡಿಬೇಕು ಅಂತ ಮೆಟ್ಟಂಗಾರ ಹಾಕೊಂಡು ಹಾಗೆ ಕೂತು ಮಂಡಿ ಊರ್ಕೊಂಡು ನೀರು ಕುಡಿಯೋದನ್ನ ಕೂಡ ಕರುಗಳಿಗೆ ಕಲಿಸಿದ್ನಂತೆ. ಆದ್ರೆ ಅದ್ರಲ್ಲಿ ಏನಂದ್ರೆ ಅದ್ರಲ್ಲಿ ಒಂದು ಖುಷಿ ಇತ್ತು ಭಗವಂತನಿಗೆ ಅದು ಮಾಡೋದು. ಯಾಕಂದ್ರೆ ಅವನಿಗೆ ಯಾರು ಕೈಲಾಗಲ್ವೋ, ಯಾರು ಅಸಹಾಯಕರೋ ಅವರಿಗೆ ಸಹಾಯ ಮಾಡೋದ್ರಲ್ಲಿ ಅವನಿಗೆ ತುಂಬಾ ಇಷ್ಟ, ಅವನಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಅದಕ್ಕೆ ಮಾಡ್ತಾ ಇದ್ದ ಅವನು.
ಕೊಂಡ್ರೆಡುತ್ತು ಆನಿರೈಕ ಆತಕೋ, ಬೆಟ್ಟವನ್ನು ತೆಗೆದು ಆನಿರೆಯನ್ನ ಕಾಯ್ದ. ಮನುಷ್ಯನೇನು ಹೇ ಕೃಷ್ಣ ಕಾಪಾಡು ಅಂತ ಒಂದೆರಡು ಸತಿ ಸುಮ್ಮನೆ ಇದೆ ಅಂದ್ರೆ ಅವರಾಗೆ ಚೆಲ್ಲಾಪಿಲ್ಲಿಯಾಗಿ ಓಡ್ಕೊಂಡು ಎಲ್ಲೋ ಒಂದ್ ಕಡೆ ತಮ್ಮಂತಾವೇ ಕಾಪಾಡ್ಕೊಳ್ತಾರೆ. ಈ ಭಾಷಣದಲ್ಲೇ ಏನಪ್ಪ ತೋರಿಸುತ್ತೆ ಅಂದ್ರೆ ಅವನು ಕೃಪೆ ಮಾಡಿದಾಗ ಯಾರು ತಡಿಯಕ್ಕಾಗಲ್ಲ. ತಾನಾಗೆ ಗೊತ್ತಾಗತ್ತೆ ಅವನ ಕೃಪೆ ಅಂಥ ಒಂದು ಮಹಿಮಾವಂತ ಅವನು. ಹಾಗೆ ಉಲಹೈಯ ಆಣೆಯೋಟಿನಾನ್ ಚಂದ್ರಿಂದ್ರ ನಿಂದ್ರ ತಿರು. ಇವತ್ತು ನಿಂದ್ರ ತಿರು ಅಂತ ಹೇಳಿದ್ರೆ ಸರ್ವಸ್ವಾತ್ಮನಾದ ಭಗವಂತನಿಗೆ ಐಶತ್ವ ಇದೆಯಲ್ಲ, ಎಲ್ಲದ್ರ ಮೇಲೂ ಅಧಿಕಾರ ಇದೆ, ಎಲ್ಲವೂ ಅವನ ವಸ್ತುವೆ. ಆದ್ರಿಂದ ಅವನಿಗೆ ಯಾಕೆ ಅವನಿಗೆ ಕರುಣೆ ಬರಬೇಕು, ಕರುಗಳ ಮೇಲೆ ಯಾಕೆ ಕರುಣೆ ಬರಬೇಕು, ಮನುಷ್ಯರ ಮೇಲೆ ಯಾಕೆ ಕರುಣೆ ಬರಬೇಕು ಅಂತ ಹೇಳಿದ್ರೆ ಎಲ್ಲವೂ ಅವನ ವಸ್ತು ಆಗಿರೋದ್ರಿಂದ ಅವನು ಕಾಪಾಡ್ಕೊಳ್ಬೇಕು, ಅದ್ರ ಮೇಲೆ ಅಕ್ಕರೆ ಇರಬೇಕಾಗಿತ್ತು ಸಹಜ. ಅದರಿಂದ ಅವನು ಹಾಗೆ ಎಲ್ಲವನ್ನು ವಾತ್ಸಲ್ಯ ಪೂರಿತವಾಗಿ ತುಂಬಾ ಖುಷಿಯಿಂದ ನೋಡ್ಕೊಳ್ತಾರೆ. ಅಯ್ಯೋ ನೋಡ್ಕೋಬೇಕಲ್ಲಪ್ಪ, ನನ್ನ ಹಣೆ ಬರ ಅಂತ ಏನ್ ನೋಡ್ಕೊಳಲ್ಲ, ಅವನು ತುಂಬಾ ಖುಷಿಯಿಂದ ನೋಡ್ಕೊಳ್ತಾರೆ. ಮುಂದಿನ ಹಾಡ್ಕೋಗೋಣ. ತಿರುನಿಂದ್ರ ಪಕ್ಕಂ ತಿರುನಿಂದ್ರ ಪಕ್ಕಂ திருவிதையென்றோரார் இரவிது என்றோரார் கருநின்ற கல்லார்க்கு உரைப்பர். அருநின்ற கல்லார்க்கு உரைப்பர். திருவிருண்ட மார்பன் ஸ்ரீதரன் திருவிருந்த மார்பில் ஸ்ரீதரன் தன்வண்டுலவு தன்துழாய் தன்வண்டுளவு தந்துழாய் தார் தன்னை சூடித்தரித்து தார் தன்னை சூடித்தரித்து திருநின்ற பக்கம் திருவிதையென்றோரார் கருநின்ற கல்லார்க்கு உரைப்பர். திருவிருந்த மார்பன் ஸ்ரீதரன் தன்மண்டுலவு தன்துழாய் தார் தன்னை கூடித்தரித்து. திருநின்ற பக்கம் திரவிதென்று ஓரார் கருநின்ற கல்லார்க்கு உரைப்பர். திருவிருந்த மார்பில் ஸ்ரீதரன் தன் வண்டுலவு தந்துழாய் தார் தன்னை சூடித்தரித்து. ವೇದಾಂತ ತತ್ವ ಚಿಂತಾಂ ಮುರಬಿದುರಸಿ ಯತ್ ಮತ್ಪಾದ ಚಿಹ್ನಂ ತರಂತಿ. ಇದು ಶ್ರೀಗುಣ ರತ್ನಕೋಶದಲ್ಲಿ ಪರಾಶರ ಭಟ್ರು ಹೇಳುವಂತ ವಿಚಾರ. ಹೇಗೆ ಅಂದ್ರೆ ಈ ಶ್ರೀಪತಿತ್ವದ ಮಹಿಮೆ ಇದೆಯಲ್ಲ, ಏನು ಕೊಂಡಾಡ್ತಾರೆ ಅಂತ ಹೇಳಿದ್ರೆ ಪರಾಶರ ಭಟ್ರು ಲಕ್ಷ್ಮಿ ವಿಶಿಷ್ಟನಾಗಿರೋ ಭಗವಂತನ ಗುಣವೇ ಬೇರೆ. ಲಕ್ಷ್ಮಿ ಇಲ್ಲದೆ ಆದ್ರೆ ಅವನನ್ನ ನಿಗ್ರಹಶಾಲಿ ಆಗ್ಬಿಡ್ತಾನೆ, ಅವನ ಕೊಂಡಾಡೋಕೆ ಏನು ವಿಷಯ ಇರಲ್ಲ, ಕಲ್ಯಾಣ ಗುಣಗಳು ಅಂತ ಏನು ಇರೋದಿಲ್ಲ. ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ವೇದಾಂತದಲ್ಲಾಗ್ಲಿ ತತ್ವಚಿಂತೆಗಳು ಮಾಡಿದಾಗ್ಲೂ ಅಷ್ಟೇನೆ ಈ ಪಾದ ಚಿಹ್ನ ಇದೆಯಲ್ಲ, ಯಾರು ಅಂತ ಹೇಳಿದ್ರೆ ನಿನ್ನ ಎದೆ ಮೇಲೆ ಆ ಲಕ್ಷ್ಮಿ ಇಟ್ಕೊಂಡು ಒಳಗಡೆ ಕೂತ್ಕೊಳಕ್ ಹೋಗ್ತಾಳಲ್ಲ, ಆ ಪಾದ ಚಿಹ್ನೆ, ಶ್ರೀವತ್ಸ ಚಿಹ್ನೆ, ಆ ಶ್ರೀಪತಿತ್ವ ಸೂಚಕ ಅದಿದೆಯಲ್ಲ, ಅದರಿಂದಲೇ ಎಲ್ಲ ನಿನಗೆ ಮಹಿಮೆ ಬಂದಿರೋದು. ತಿರುನಿಂದ್ರ ಪಕ್ಕಂ ಅಂತ ತಿರುವಿದೆ ಎಂದ್ರೋರ. ಪರತತ್ವವನ್ನ ಭಗವಂತನಲ್ಲಿ ಲಕ್ಷ್ಮಿ ವಿಶಿಷ್ಟನಾಗಿರೋದ್ರಿಂದಾನೇ ಅವನಿಗೆ ಅಷ್ಟೆಲ್ಲ ಮಹಿಮೆ ಅಂತ ಯಾರಿಗೆ ಗೊತ್ತಿರಲ್ವೋ, ತಿರುವಿದೆ ಎಂದ್ರೋರ, ತಿಳಿದೇ ಇರೋರು, ಓರಾರ್ ಅಂತ ಹೇಳಿದ್ರೆ ತಿಳಿದೇ ಇರೋರು ಅಂತ. ಕರುನಿಂದ್ರ ಕಲ್ಲಾರ್ ಪೂರೈಪರ್, ಏನ್ ಮಾಡ್ತಾರೆ, ಲಕ್ಷ್ಮೀಪತಿತ್ವನ ಮಹಿಮೆ ಗೊತ್ತಿಲ್ಲದೆ ಇರೋರು ಕರುನಿಂದ್ರ ಕಲ್ಲಾರ್ ಪೂರೈಪರ್. ಕರುನಿಂದ್ರ ಅಂತ ಹೇಳಿದ್ರೆ ಗರ್ಭವಾಸ ಮಾಡೋ ಅಂತ ದೇವತೆಗಳನ್ನ ಸ್ತೋತ್ರ ಮಾಡ್ತಾರೆ ಅಂತ. ಏನಿದ್ರ ಅರ್ಥ ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳು ಅವರ ಪುಣ್ಯ ಸಂಪಾದನೆಯಿಂದ ಅವರ ಇಷ್ಟರವರೆಗೆ ಏನು ಪುಣ್ಯ ಸಂಪಾದಿಸಿದ್ರು ಆ ಪದವಿನಲ್ಲಿ ಇದ್ದಾರೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಮರ್ತ್ಯಲೋಕಕ್ಕೆ ಬರಬೇಕು, ಮತ್ತೆ ಅವ್ರಿಗೆ ಏನು ಕರ್ಮ ಆರ್ಜಿಸಿಟ್ಕೊಂಡಿದ್ರು ಅದ್ರ ಪ್ರಕಾರ ಅವ್ರಿಗೆ ಒಂದು ಜನ್ಮ ಸಿಗುತ್ತೆ. ಏನಾದ್ರೂ ಜನ್ಮ ಸಿಗ್ಬೋದು, ದೇವ ಮನುಷ್ಯ ತಿರಿಯ ಸ್ಥಾವರಗಳಲ್ಲಿ ಯಾವ್ದಾದ್ರೂ ಜನ್ಮ ಸಿಗ್ಬೋದು. ಅದಕ್ಕೆ ಇಲ್ಲಿ ಕರುನಿಂದ್ರ ಕಲ್ಲಾರ್ಕ್ ಅಂತ ಅದು ಹೇಳ್ತಾರೆ.
ಈ ಗರ್ಭವಾಸ ಮಾಡುವಂತ ದೇವತೆಗಳನ್ನ ಅವರನ್ನ ಸ್ತೋತ್ರ ಮಾಡ್ತಾರೆ ಅವರು ಅಂತ. ಈಗ ಇದನ್ನ ತುಂಬಾ ಗರ್ಭವಾಸ ಮಾಡೋ ದೇವಾನಕ್ಕೆ ಅಪಾಂಗೋ ಭೂಯಾಂಸೋ ಯದಿ ಪರಿಪರ ಬ್ರಹ್ಮ ತದಭೂತ್. ಈ ಶ್ರೀಯಿಂದಲೇ ಪರತತ್ವ ಬಂದದ್ದು ಅಂತ. ಯಾಕೆಂದ್ರೆ ಪರತತ್ವ ಅಂದ್ರೆ ಏನು? ಎಲ್ಲರನ್ನೂ ಕಾಪಾಡೋ ಅಂಥದ್ದು, ಎಲ್ಲರನ್ನೂ ತನ್ನಲ್ಲಿ ಇಟ್ಕೊಂಡಿರೋ ಅಂಥದ್ದು, ಎಲ್ಲರಿಗೂ ರಕ್ಷೆ ಕೊಡೋ ಅಂಥದ್ದು. ಆ ತತ್ವ ಇದೆಯಲ್ಲ, ಅದು ಯಾರಿಂದ ಬಂದಿದ್ದು ಅಂತ ಹೇಳಿದ್ರೆ ಸಾಕ್ಷಾತ್ ಶ್ರೀಯಿಂದಲೇ ಬಂದಿದ್ದು. ಆ ಪರತತ್ವ ನಿರ್ಣಯ ಅಂತಿದೆಯಲ್ಲ, ಆ ಶ್ರೀಪಾದ ಚಿಹ್ನೆಯಿಂದಲೇ ಆ ಪರತತ್ವ ನಿರ್ಣಯವೂ ಆಗಿರೋ. ತಿರುವಿದು ಅಂತ ಹೇಳಿದ್ರೆ ಎಲ್ಲವೂ ಅವನ ನಿರ್ವಾಹದಿಂದಲೇ ಆಗ್ತಾ ಇರೋದು ಅಂತ. ಯಾರದನ್ನ ನಿರ್ವಾಹ ಮಾಡೋದು? ತಿರುವಾಹ್ಯ ದೇವ ಅಂತ ಒಂದ್ ಕಡೆ ಅಲ್ಲ ಒಂದ್ ಕಡೆ ಹೇಳ್ತಾರೆ. ಯಾಕಂದ್ರೆ ಐಶ್ವರ್ಯಕ್ಕೂ ಅವನೇ ಯಾರು ಒಡೆತನ ಅಂತ ಹೇಳಿದ್ರೆ ಭಗವಂತನೇ. ಆ ಐಶ್ವರ್ಯಕ್ಕೆ ಈಶತ್ವ ಕೊಟ್ಟಿರೋದು ಯಾರು ಅಂದ್ರೆ ಭಗವಂತನೇ ಅಂತ. ಇವರಿಬ್ರು ಅಪ್ರತ್ಯಕ್ಷಿದ್ದ, ಒಬ್ಬರನ್ನೊಬ್ರು ಬಿಟ್ಟು ಇರೋದಿಲ್ಲ. ಯಾವಾಗ್ಲೂ ಮಿಥುನ, ಅವರು ಬೇರ್ಪಡಿಸಕ್ಕಾಗದೇ ಇರುವಂತ ಮಿಥುನ ಒಟ್ಟಿಗೆ ಇರ್ತಾರೆ ಅಂತ. ಅದಕ್ಕೆ ಅವರು ಅವನ ನಿರ್ವಾಹವಾಗಿರೋದು. ಅವನ ನಿರ್ವಾಹ ಮಾಡೋಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಮಹಾಪ್ರಳಯ ಕಾಲದಲ್ಲೂ ಕೂಡ ಎಲ್ಲವನ್ನ ನುಂಗಿ ಮಲ್ಕೊಂಡಿರ್ಬೇಕಾದ್ರೆ ಮತ್ತೆ ಅದನ್ನ ಚಲನೆಗೊಳಿಸೋದು ಅಂದ್ರೆ ತಟಸ್ಥವಾಗಿರುವಂತ ಇದನ್ನ ಭಗವಂತ ಆಲೆಲೆ ಮೇಲೆ ತಟಸ್ಥವಾಗಿ ಮಲ್ಕೊಂಡಿರ್ತಾನಲ್ಲ, ಅವನನ್ನ ಚಲನೆಗೊಳಿಸೋದು ತಿರುನೆ ಅಂದ್ರೆ ಲಕ್ಷ್ಮಿನೇ. ಕರುನಿಂದ್ರ ನಮ್ಮಂತೆ ಗರ್ಭವಾಸ ಮಾಡೋ ದೇವತೆಗಳು ಅದನ್ನ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಏನ್ ಮಾಡ್ತಾನಂತೆ, ಅವನು ಭ್ರುಕುಟಿನಲ್ಲಿ ಕೋಪ ಬಂದಾಗ ಭ್ರುಕುಟಿ ಲಾಕ್ ಆಗತ್ತಲ್ಲ, ಅಲ್ಲಿಂದ ಒಂದು ರೇತಸ್ಸು ಅಂದ್ರೆ ಅಲ್ಲಿಂದ ಒಂದು ಅಂಶವನ್ನ ತೆಗೆದು ರುದ್ರನಾಗಿ ಪರಿಣಾಮ ಬರುತ್ತೆ ಅಂತ. ಅಂದ್ರೆ ಅವನಿಂದ ಹುಟ್ಟಿದವನು ಅಂತ. ಹೀಗೆಲ್ಲ ಇವರೆಲ್ಲ ಅಯೋನಿಜರಲ್ಲ, ಇವರೆಲ್ಲಾನು ಗರ್ಭವಾಸದಲ್ಲಿ ಬಂದವರು. ಅದಕ್ಕೆ ರುದ್ರಾದಿ ಬ್ರಹ್ಮನು ಭಗವಂತ ನಾಭಿನಲ್ಲಿ ಹುಟ್ಟಿದವನು. ಹೀಗೆ ಇವರೆಲ್ಲಾನು ಹುಟ್ಟಿದವರೇ ಹೊರತು ಅಜೇಯರಲ್ಲ, ಅಂದ್ರೆ ಹುಟ್ಟೆ ಇಲ್ಲದೆ ಇರೋರಲ್ಲ ಇವರೆಲ್ಲ. ಇದಕ್ಕೆ ವ್ಯತ್ಯಾಸ ಸಿಗುತ್ತೆ. ಹೀಗೆ ಬಂದವರೆಲ್ಲ ಏನಂತ ಹೇಳಿದ್ರೆ ಯಾವತ್ತಾದ್ರೂ ಒಂದ್ ದಿವಸ ಅಳೆದು ಹೋಗ್ತಾರೆ. ಇದರಲ್ಲಿ ಭಗವದ್ಗೀತೆನಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಂತ ಹೇಳ್ತಾನಲ್ಲ ಕೃಷ್ಣ. ಅವಾಗ ಯಾರನ್ನ ಬೇಕಾದ್ರೂ ಕೇಳ್ಬೋದು. ಅವಾಗ ಜಾತಸ್ಯ ಮರಣಂ ಧ್ರುವ, ಯಾರು ಹುಟ್ಟುತ್ತಾರೋ ಅವರು ಖಂಡಿತವಾಗ್ಲೂ ಒಂದ್ ದಿವಸ ಸಾಯ್ತಾರೆ. ಆ ತರ ಗರ್ಭವಾಸ ಮಾಡೋ ದೇವತೆಗಳಿಗೆ ಪೂರೈಸ್ತಾರೆ. ಅವರು ಯಾರು ಆಶ್ರಯ ಮಾಡ್ತಾರೆ ಅಂತ ಹೇಳಿದ್ರೆ ಶ್ರೀಪತಿಯನ್ನ ತಿಳ್ಕೊಂಡೇ ಇರೋರು ಆ ತರ ಮಾಡ್ತಾರೆ. ಅದು ತಿಳಿದಿರೋರು ಗೊತ್ತಾಗುತ್ತೆ. ಯಾಕಂದ್ರೆ ಲಾರ್ಡ್ ಸುಪ್ರೀಂ, ಇವನಿಗಿಂತ ಹೆಚ್ಚು ಯಾರು ಇಲ್ಲ. ನ ಅಧಿಕ ನ ಸಮ ಅಭ್ಯಧಿಕ, ಇವನಿಗೆ ನ ಅದ್ವಿತೀಯ. ಆಮೇಲೆ ಅದ್ವಿತೀಯ ಇವನು ಯಾರು? ನ ಅದ್ವಿತೀಯ ಅಲ್ಲ, ಅದ್ವಿತೀಯ ಇವನು. ಇವನ ತರ ಇನ್ನೊಬ್ಬ ಇಲ್ಲ ಅಂತ ಗೊತ್ತಿರೋರು ಅವನಿಗೆ ಶರಣ ಹೋಗ್ತಾರೆ. ಗೊತ್ತಿಲ್ಲದೆ ಇರೋರು ಈ ತರ ಬೇರೆ ಇದಕ್ಕೆ ಹೋಗ್ತಾರೆ. ತಿರುವಿರಿಂದ ಮಾರ್ಬನ್ ಶ್ರೀಧರನ್ ಯಾರಪ್ಪ ಅಂತ ಹೇಳಿದ್ರೆ ಈ ಎದೆಯಲ್ಲಿ ಪರತತ್ವವನ್ನ ಗುರುತಿಸ್ಕೊಡ್ತಾರೆ. ಎದೆಯಲ್ಲಿ ಶ್ರೀದೇವಿಯನ್ನ ಇಟ್ಕೊಂಡಿರೋನು. ವಂಡುಲವು ಮಾರ್ಬನ್ ತಣ್ಣೆ ತುಳಸಿ ಮಾಲೆಯನ್ನ ಹಾಕೊಂಡು ಅಲ್ಲಿ ಜೇನು ಜುಯ್ಗುಡ್ತಾ ಇರತ್ತಂತೆ. ತನ್ನೇ ಶೂಡಿ ತರಿತ್, ಈ ಮಾಲೆಯನ್ನ ಯಾರು ತುಳಸಿ ಮಾಲೆಯನ್ನ ಯಾರು ಹಾರವನ್ನು ಧರಿಸ್ಕೊಂಡಿರ್ತಾರೋ ಅವನೇ ಅದಕ್ಕೆ ಚಿಹ್ನೆ. ಗುರುತು ನಮ್ಗೆ ಸಿಗ್ಬೇಕು ಅಂತಿದ್ದಾಗ ಅದನ್ನ ತೋರಿಸ್ಕೊಡ್ತಾರೆ. ಮುಂದಿನ ಹಾಡ್ಬೋದು. ಇನ್ನೊಂದು ವಿಷಯ ಇದರಲ್ಲಿ ಆಳ್ವಾರು ಹೇಳ್ತಾರೆ. ಈ ಕವಿಗಳು ಮತ್ತೆ ಬೇರೆಯವ್ರುಗಳು ಎಲ್ಲ ಹಾಡ್ಬೇಕಾದ್ರೆ ಅಥವಾ ಇತರೆ ದೇವತೆಗಳನ್ನ ಸ್ತುತಿಸ್ಬೇಕಾದ್ರೆ ಒಂದು ತಪ್ಪು ಮಾಡ್ತಾರೆ. ಅದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅನ್ನೋದು ಹೇಳ್ತಾರೆ. ಯಾಕಂದ್ರೆ ಶ್ರೀ ಸಂಬಂಧವೇ ಇಲ್ಲದೆ ಇರೋರಿಗೆಲ್ಲಾನು ಶ್ರೀಮಾನ್ ಅಂತ ಹೇಳ್ತಾರೆ ಅಂತ ನಾವು ಹೇಳ್ತೀವಲ್ಲ. ಶ್ರೀಮಾನ್ ಅನ್ನೋದು ಯಾರಿಗೆ ಹೇಳ್ಬೇಕು? ಭಗವಂತನಿಗೆ ಮಾತ್ರನೇ ಹೇಳಕ್. ಯಾಕಂದ್ರೆ ಶ್ರೀ ಸಂಬಂಧ ಇರ್ಬೇಕು ಅವನಿಗೆ. ಆತರ ಶ್ರೀ ಸಂಬಂಧನೇ ಇಲ್ಲದೆ ಇರೋರಿಗೆ ಕೂಡ ಶ್ರೀಮಾನ್ ಪದವಿಯನ್ನ ಕೊಡ್ತಾರೆ. ನಾವೆಲ್ಲರಿಗೂ ಯೂಸ್ ಮಾಡ್ತಾರೆ ಶ್ರೀಮಾನ್. ಅಬ್ದುಲ್ ಕಲಾಂ ಪ್ರತಿಯೊಬ್ಬರಿಗೂ ಶ್ರೀಮಾನ್ ಅಂತಾನೆ ಹೇಳ್ತೇವೆ. ಯಾಕಂದ್ರೆ ಅವರು ಹಿಂದುವೇ ಇರಲಿ ಮುಸಲ್ಮಾನರೇ ಇರಲಿ ಯಾರೇ ಇರಲಿ ಎಲ್ರಿಗೂ ಶ್ರೀಮಾನ್ ಅಂತ ಹೇಳ್ತೀವಿ. ಶ್ರೀ ಅಂದ್ರೆ ಯಾರು?
ಲಕ್ಷ್ಮಿ ಸಂಬಂಧ ಇರೋರು ಅಂತ. ಇದು ಗೊತ್ತಾದ್ರೆ ಆಮೇಲೆ ಮುಂದೆ ನಮ್ಗೆ ಶ್ರೀಮಾನವ ಹೇಳ್ಬೇಡಿ ಅಂತ ಹೇಳ್ಬಿಡ್ತಾರ ಹಾಗೆ ಅದನ್ನ ಇಲ್ಲಿ ಹೇಳ್ತಾರೆ. ಶ್ರೀ ಸಂಬಂಧವನ್ನ ಏರ್ಪಡಿಸ್ಕೊಡ್ತಾರೆ. ಲಕ್ಷ್ಮೀ ತತ್ವವನ್ನ ಒಪ್ಕೊಂಡೇ ಇರೋರು ಕೂಡ ಅವ್ರ ದೇವತೆಗಳನ್ನ ಹೇಳ್ಬೇಕಾದ್ರೆ ಶ್ರೀ ಅಂತ ಹೇಳ್ತಾರೆ. ಲಾರ್ಡ್ ಅಂತ ಹೇಳ್ತಾರಲ್ಲ, ಅವಾಗ ಶ್ರೀ ಸಂಬಂಧವನ್ನ ಇಟ್ಟು ಹೇಳ್ಕೊಳ್ತಾರೆ ಅಂತ ಹೇಳ್ತಾರೆ. ಮುಂದಿನ ಅಡುಗೆನ தரித்திருந்தேனாகவே தரித்திருந்தேனாகவே தாராகணம் போர் தாராகணப்போர் பிரித்துரைத்தவெம் நாகத்துன்னை பிரித்துரைத்தவெம் நாகத்துன்னை தெரித்தெழுதி வாசித்தும் கேட்டும் தெரித்தெழுதி வாசித்தும் கேட்டும் வணங்கி வழிபட்டும் வணங்கி வழிபட்டும் பூஷித்தும் போக்கினேன் போது பூசித்தும் போக்கினேன் போது தரித்திருந்தேனாகவே தாராகணம் போர் பிரித்துரைத்தவெம் நாகத்துன்னை தெரித்து எழுதி ஆசித்தும் கேட்டும் வணங்கி வழிபட்டும் பூஷித்தும் போக்கினேன் போது தரித்திருந்தேனாகவே தாராகணப்போர் விரித்துரைத்த வெம்நாகத்து உன்னை தெரித்தெழுதி வாசித்தும் கேட்டும் வணங்கி வழிபட்டும் பூசித்தும் போக்கினேன் போது. ಇಲ್ಲೊಂದು ವಿಚಾರವನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂದ್ರೆ, ಈ ಜ್ಯೋತಿಷಾಸ್ತ್ರದಲ್ಲಿ ನಿಪುಣ ಅಂತ ಯಾರು? ಆದಿಶೇಷ. ಜ್ಯೋತಿಷಾಸ್ತ್ರದಲ್ಲಿ ನಿಪುಣನಾಗಿರೋ ಆದಿಶೇಷನಿಗೆ ಅಂತರ್ಯಾಮಿಯಾಗಿರೋ ಭಗವಂತ ಅದೇ ಆದಿಶೇಷನ ಮೇಲೆ ಮಲ್ಕೊಂಡಿದ್ದಾನೆ. ಅದನ್ನ ಹೇಳ್ತಾರೆ. ಅವನನ್ನ ಹಾಕೊಂಡಿದ್ದಾನೆ. ಇಂಥವನನ್ನ ನಾನು ತೆರಿತ್ ಅಂತ ಹೇಳಿದ್ರೆ ಅನುಸಂಧಾನ ಮಾಡೋದು, ನಿತ್ಯ ಅನುಸಂಧಾನ ಮಾಡೋದು. ಇದು ತುಂಬಾ ಮುಖ್ಯ. ಯಾವತ್ತೋ ಒಂದು ದಿವಸ ಮಾತ್ರ ಅನುಕೂಲ ಆದಾಗ ತುಂಬಾ ಪುರ್ಸತ್ತಿತ್ತು, ಮಾಡಕ್ಕೇನೋ ಬೇರೆ ಗೊತ್ತಾಗ್ಲಿಲ್ಲ ರೀ, ಅದಕ್ಕೆ ಇವತ್ತು ಪೂಜೆ ಮಾಡ್ಬಿಟ್ಟೆ ಅಂತ. ಹಾಗಿರ್ಬಾರ್ದು. ಇಟ್ ಶುಡ್ ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಡೈಲಿ ರುಟೀನ್. ಅದು ಪ್ರತಿಯೊಂದು ದಿವಸನೂ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದು ನೋಡಿ, ಒಂದು ಕ್ಷಣವೂ ತಪ್ಪಬಾರ್ದು. ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಹೇಳಿದಾಗ ಅವಾಗ ಪ್ರತಿನಿತ್ಯವೂ ನಾವು ಭಗವಂತನನ್ನ ಸ್ಮರಣೆ ಮಾಡಲೇಬೇಕು. ಅವನಿಗೆ ಪ್ರತಿನಿತ್ಯ ಅನುಸಂಧಾನ ಮಾಡಬೇಕು, ಕೈಂಕರ್ಯ ಮಾಡಬೇಕು. ಅದನ್ನ ಹೇಳ್ತಾರೆ ಹೇಳುದಿ. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೆ, ಭಗವಂತನಿಗೆ ಕೈಂಕರ್ಯ ಮಾಡ್ಬೇಕಂದ್ರೆ ತೇರಿತ್ ಅನುಸಂಧಾನ ಮಾಡಿ ಭಗವಂತನ ಬಗ್ಗೆ ಎಲ್ಲ ಬರ್ದಿರೋ ಅವ್ರ ಎಲ್ಲಾ ಕೃತಿಗಳನ್ನ ಅದನ್ನೆಲ್ಲ ಅನುಸಂಧಾನ ಮಾಡಿ, ಪಾರಾಯಣ, ರಾಮಾಯಣ ಪಾರಾಯಣ ಮಾಡಿ, ಭಾಗವತ ಓದಿ, ಇದೆಲ್ಲ ಮಾಡಿ, ಬ್ರಹ್ಮಯಜ್ಞಗಳನ್ನ ಮಾಡಿ, ಎಳುದಿ ಅವನ ಬಗ್ಗೆ ಬರೆಯೋದು. ಏನ್ ಗೊತ್ತೋ ಅದನ್ನ ಬರೆದು ವಾಶಿತ್ತು ಓದೋದು. ಅದನ್ನು ಓದಿ ಹೇಳೋದು. ಕೇಳಿದವ್ರಿಗೆ ಯಾರಾದ್ರೂ ಓದಿ ಹೇಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಓದಿ ಹೇಳೋದು. ಕೇಟು ದೊಡ್ಡವರೆಲ್ಲ ಇರ್ತಾರಲ್ಲ, ಆದ್ರೂ ಅವನ್ ಭಗವಂತನ ಬಗ್ಗೆ ಹೆಚ್ಚೆಚ್ಚು ವಿಷಯ ತಿಳಿದವ್ರ ಹತ್ರ ಇರೋದು ಹೋಗಿ ಇನ್ನೂ ಕೇಳ್ಕೊಳ್ಬೇಕು. ಇದು ಮುಗಿದೋಯ್ತು ಅಂತ ಇಲ್ಲ, ಯಾವತ್ತೂ ಅಷ್ಟೇನೆ. ಭಗವಂತನ ವಿಷಯ ಅಷ್ಟು ಅನಾದಿಯಾಗಿರುವಂತ ಭಗವಂತನ ವಿಷಯ ಎಷ್ಟೋ ವಿಷಯಗಳಿದೆ. ಹೊಸ ಹೊಸ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ನಮ್ಗೆ. ಒಂದೊಂದೇ ಕೇಳಿದಷ್ಟು ಕಡಿಮೆನೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಅವರು ಕೇಟು ವಣಂಗಿ ವಳಿಪಟ್ಟು ನಮಸ್ಕಾರ ಮಾಡಿ ಕೈಕರ್ಯ ಮಾಡಿ. ವಳಿಪಟ್ಟು ಅಂದ್ರೆ ಕೈಕರ್ಯ, ಏನಾದ್ರೂ ಒಂದು ಕೈಕರ್ಯ. ಭಗವಂತನಿಗೆ ಹೂವು ಕೊಡೋದು, ದೇವಸ್ಥಾನಗಳಿಗೆ ಹೋಗಿ ಗುಡಿಸೋದು, ಮಾಡೋದು, ಏನೋ ಒಂದು ಕೈಕರ್ಯ ಮಾಡೋದು, ಸ್ತೋತ್ರಗಳನ್ನ ಹೇಳೋದು, ಈ ತರ ಪ್ರತಿಯೊಂದು ಏನೋ ಕೈಕರ್ಯ ಮಾಡೋದು. ಪೂಷಿತ್ತು ಪೋಕಿನೇ ಪೋದ, ಹೀಗೆ ಪೂಜೆ ಮಾಡ್ತಾ ನಾನು ಸಮಯವನ್ನ ಕಳೀತೀನಿ ಅಂತ. ಇದರಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ತೆರಿತೆಳುದಿ ವಾಶಿತ್ತು. ವಾಶಿತ್ತು ಅಂತ ಹೇಳಿದ್ರೆ ಓದೋದು. ಇದರಲ್ಲಿ ಬಾಯಿ, ಈ ಕರ್ಣಗಳನ್ನೆಲ್ಲ, ಇಂದ್ರಿಯಗಳನ್ನೆಲ್ಲ ಮನಸ್ಸು ಭಗವಂತನಿಗೋಸ್ಕರ ತೊಡಗಿಸ್ಕೊಳ್ಳೋದು ಒಂದು. ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಎರಡನ್ನೂ ಭಗವಂತನಿಗೋಸ್ಕರ ತೊಡಗಿಸ್ಕೊಳ್ಳೋದು. ಇದನ್ನ ತುಂಬಾ ಚೆನ್ನಾಗಿ ಕುಲಶೇಖರ ಆಳ್ವಾರ್ ಮುಕುಂದಮಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಹಲವಾರು ಸತಿ ನಾವು ಅದನ್ನ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಸೊಗಸಾಗಿ ಅವ್ರು ಹೇಳಿ, ಜಿಹ್ವೆ ಕಿತ್ತೆ ಕೇಶವ ಮುರರಿಪು ತೇಜೋ ಜಿಹ್ವೆ ಕೀರ್ತೆಯ ಕೇಶವ ಮುರರಿಪು
ಅದರಲ್ಲಿ ಎಲ್ಲ ಅಂಗಗಳನ್ನು ಹೇಳ್ತಾರೆ. ನಾಲ್ಗೆ ಇರೋದು ಭಗವಂತನನ್ನ ಹಾಡಕ್ಕೆ, ಕೈ ಇರೋದು ಅರ್ಚನೆಗೆ, ಕಾಲಿರೋದು ದೇವಸ್ಥಾನಕ್ಕೆ ಹೋಗೋಕೆ ಅಂತ, ಕಿವಿ ಇರೋದು ಕೇಳೋದಕ್ಕೆ, ಅವನು ಕಣ್ಣಿರೋದು ನೋಡಕ್ಕೆ ಅಂತ ಹೇಳಿ ಎಲ್ಲವನ್ನು ಅದರಲ್ಲಿ ಹಾಡ್ತಾರೆ. ಮುಕುಂದ ಮಾಲನಲ್ಲಿ ಹೇಳ್ತಾರಲ್ಲ, ಅದೇ ತರ ಇವರು ಕೂಡ ಒಣಂಗಿ ವಳಿ ವಾಶಿತ್ತು ಮನವಾಗ ಬಾಯಿ, ಕೇಟು ಮನವಾಗ ಕಿವಿ, ಒಣಂಗಿ ಅಂತ ಹೇಳಿದ್ರೆ ಮೈ, ನಮಸ್ಕಾರ ಮಾಡ್ತೀವಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡೋ, ವಳಿಪಟ್ಟು ಪೂಷಿತ್ತು ಅರ್ಚನೆ ಮಾಡಿ, ಹೋಕಿನೇನ್ ಹೋದ ಅವಾಗ ಹೀಗೆ ಎಲ್ಲ ಕಾಲವನ್ನ ಕಳಿತೀವಿ ಅಂತ. ಕಣ್ಣು, ಕಿವಿ, ಬಾಯಿ, ಕೈ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಕೈಂಕರ್ಯಕ್ಕೋಸ್ಕರ ತೊಡಗಿಸ್ಕೊಂಡು, ಆಹವೇ ತರಿತಿರಂದೇನ್ ಇದಕ್ಕೆ ಧರಿತಿರಂದೇನ್ ಅನ್ನೋದಕ್ಕೆ ಏನು ಆತ್ಮಧಾರಣೆ ಆಯ್ತು, ಇನ್ನ ಜೀವದಿಂದ ಬದುಕೊಂಡಿದ್ದಾನೆ ಅಂತ. ನಾಚಿಯತ್ತಿನಲ್ಲಿ ಒಂದ್ ಕಡೆ ಆಂಡಾಳು ಹೇಳ್ತಾರೆ, கண்டனென்னும் கருந்தெய்வம் காட்சி பழன கிடப்பேனை புண்ணில் புலி பெய்தார் போல் புறநின்றழகு பேசாதே பெண்ணின் வருத்தம் அறியாத பரம பெருமானரையில் ಪೀತಹವಣ್ಣಾಡಿ ಕೊಂಡು ಎನ್ ವಾಟಂ ತಣಿಯ ಬೀಶೀರೆ. ನನ್ನ ಪ್ರಾಣ ಹೋಗ್ತಾ ಇದೆ, ನೀವು ಭಗವಂತನ ಬಟ್ಟೆ ಇದೆಯಲ್ಲ ಎಲ್ಲೋ ಸಿಲ್ಕ್, ಅದನ್ನ ತಗೊಂಬಂದು ಅದ್ರಲ್ಲಿ ಗಾಳಿ ಬೀಸಿ ನಾನು ಬದುಕೊಳ್ತೀನಿ ಅಂತ. ಹಾಗೆ ಇಲ್ಲೂ ಅಷ್ಟೇನೆ, ಪೂಷಿತ್ ಪೋಕಿನೇನ್ ಪೋದು, ಹೇಗೆ ಆಹವೇ ಧರಿತಿರಲ್ಲೇ ಅಂತ ಹೇಳ್ತಾರೆ. ಆತ್ಮವನ್ನ ಧಾರಣೆ ಮಾಡಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಪ್ರತಿನಿತ್ಯ ಭಗವಂತನ ಚಿಂತನೆಯಲ್ಲಿ ಭಗವಂತನ ವಿಚಾರವಾಗಿ ಕಾಲ ಕಳೆಯೋದ್ರಿಂದ ಆತ್ಮಧಾರಣೆ ಮಾಡಬೇಕು. ಇಲ್ಲದ್ರೆ ನೋಡಿ, ಬರೀ 2 ಹೊತ್ತು ಸುಮ್ಮನೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತ ಹೇಳಿದ್ರೆ ಎಂಥ ಒಂದು ಬೋರ್ಡಮ್ ಅಲ್ವಾ. ಪ್ರತಿನಿತ್ಯ ಅದೇ ಸಾರು, ಅದೇ ಅನ್ನ, ಪಲ್ಯ, ತಿಂಡಿ, ಇದು ಬರ್ತಾರೆ ಹೋಗ್ತಾರೆ, ಅವ್ರ ಹತ್ರ ಏನೋ ಒಂದು ಮಂಡೇ ಮಾತಾಡೋದು, ಇಷ್ಟೇ ಆಗ್ಬಿಟ್ರೆ ಎಷ್ಟು ಬೇಸರ ಆಗ್ಬಿಡುತ್ತಲ್ಲ, ಒಂದು ಡಿಪ್ರೆಷನ್ ಬಂದ್ಬಿಡತ್ತೆ. ಅಯ್ಯೋ ಎಷ್ಟು ದಿವಸ ಹೀಗೆ ಇಲ್ಲೇ ಭೂಮಿ ಮೇಲೆ ಕಾಲ ಕಳಿಬೇಕಪ್ಪ ಅಂತ. ಹಾಗಾದ್ರೆ ಆತ್ಮಧಾರಣೆ ಮಾಡಕ್ಕೆ ಅಂತ ಒಂದು ಗಟ್ಟಿಯಾದ ಒಂದು ಕಾರಣ ಇರ್ಬೇಕಲ್ಲ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈ ಭಗವಂತನ ನಾಮಸ್ಮರಣೆ, ಅವನ ಬಗ್ಗೆ ತಿಳ್ಕೊಳ್ಳೋದು, ಅವನ ಬಗ್ಗೆ ಹೆಚ್ಚೆಚ್ಚು ಓದೋದು, ಓದಿದ್ದನ್ನ ಹೇಳೋದು, ಹೀಗೆ ಮಾಡಿ ಕಾಲ ಕಳೆಯೋದ್ರಿಂದ ಆತ್ಮಧಾರಣೆಗೆ ಒಂದು ಅವಕಾಶ ತುಂಬಾ ಸುಲಭವಾಗಿ ಆಯ್ತು ಅಂತ. ಆಹವೇ ಧರಿತೇನೆ, ಅದಕ್ಕೆ ನನಗೆ ಸುಲಭವಾಗಿ ಆತ್ಮಧಾರಣೆ ಮಾಡಕ್ಕೆ ಆಯ್ತು ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ஓதான இட்டிரைஞ்சி ஓதான இட்டிரைஞ்சி ஏத்துமினோ பொன்மகரம் ஏத்துமினோ பொன்மகர காதானை ஆதி பெருமானே காதானை ஆதி பெருமானை நாதானை நல்லானை நாரணனை நாதானை நல்லானை நாரணனை நம்மேள் பிறப்பு அறக்கும் நம் ஏழ் பிறப்பு அறுக்கும் சொல்லானை சொல்லுவதே சூது சொல்லானை சொல்லுவதே சூது ஓதான இட்டிரைஞ்சி ஏத்துமினோ பொன்மகரம் காதானை ஆதி பெருமானை நாதானை நல்லானை நாரணனை நம்மேள் பிறப்பறுக்கும் சொல்லானை சொல்லுவதே சோது. ஓதான இட்டிரஞ்சியே துமினோ பொன்மகர காதானை ஆதி பெருமானை நாதானை நல்லானை நாரணனை நம்மேள் பிறப்பறுக்கும் சொல்லானை சொல்லுவதே சூது. ಓದಾನ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕೋತಾರೆ. ಏನಪ್ಪಾ ಅಂದ್ರೆ, ಈ ಹೂವು ಯಾವ ಹೂವು ಅಂದ್ರೆ ಯಾವ್ದಾದ್ರೂ ಹೂವು ಹಾಕ್ಬೋದು. ಭಗವಂತನಿಗೆ ಇದೇ ಹೂವು ಅಂತಾನೆ ಏನಿಲ್ಲ. ಯಾವ ಕಾಡು ಪುಷ್ಪ ವನಸುಮ ಆದ್ರೂ ಆಗತ್ತೆ, ಯಾವ್ದಾದ್ರೂ ಆಗ್ಬೋದು. ಪತ್ರಂ ಪುಷ್ಪಂ ಫಲಂ, ಏನು ಸಿಗ್ಲಿಲ್ವಾ, ಒಂದು ಉದ್ದರಣಿ ನೀರ್ ಹಾಕಿದ್ರು ಆಯ್ತು, ಅಥವಾ ಸುಮ್ಮನೆ ಅಂಜಲಿ ಮಾಡಿದ್ರು ಆಯ್ತು, ಅದನ್ನೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛಸಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರು ಹೀಗೆ ಭಕ್ತಿಯಿಂದ ಏನಾದ್ರೂ ಒಂದು ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ತಿರುಮಂಗ ಆಳ್ವಾರು ಕೂಡ ಇದನ್ನೇ ಹೇಳಿದ್ರು.
கல்லார் துழாழும் கணவளரும் குவியலும் அல்லார் முளரியும் மாம்பலும் புல்லாய் ஊரிನಮಾಯ್ ಉಕ್ಕಿಡಂದಾನ್ ಪೊನ್ನಡಿಕೆ ಏನಾದ್ರೂ ಕೊಡ್ರಿ ಪರವಾಗಿಲ್ಲ. ಯಾವ್ದು ಅಂದ್ರೆ ಕಲ್ಲಾರ್ ತುಳಾಯುಂ, ಯಾವ್ದಾದ್ರೂ ಒಂದು ತುಳಸಿನ ಒಂದು ಬಂಡೆ ಮೇಲೆ ಒಂದು ಸಂದಿನಲ್ಲಿ ಬೆಳೆದಿರುತ್ತಲ್ಲ ಆ ತುಳಾಯುಂ, ಕನವಳರ ಕುವಿಯುಂ, ಒಳ್ಳೆ ವಾಸನೆ ಇರುವಂತ ಪತ್ರಪುಷ್ಪಗಳು, ಮಲ್ಲಾರ್ ಮುಳರಿಯುಂ, ಒಳ್ಳೆ ಅದೊಂಥರ ಪುಷ್ಪ, ಅದು ಬಿಡುತ್ತೆ. ಆ ಅಂಬಲಂ, ಆಂಬಲ್ ಅಂದ್ರೆ ಒಂಥರ ಇದ್ರ ತರ ಪುಷ್ಪ, ಅದು ತಾವರೆ ತರ ಹೂಗಳು. ಅದು ಪುಲ್ಲಾಯ್ ಊರೇನಮಾಯ್ ಪುಕ್ಕಿಡ್, ಯಾವುದೋ ಒಂದು ಗರಿಕೆ ಹುಲ್ಲಾದ್ರೂ ಸರಿ ಅವದನ್ನ ಪುಕ್ಕಿಡಂದ ಭಗವಂತ ಈ ಏನಮ್ಮ ಒಂದು ಹಂದಿ ಅವತಾರ ಮಾಡಿ ವರಾಹ ಅವತಾರ ಮಾಡಿ ಜಗತ್ತನ್ನ ಕಾಪಾಡದಲ್ಲ, ಅವನ ಪೊನ್ನಡಿಕೆ ಏನಾದ್ರೂ ಒಂದು ಕೊಡಿ, ಭಕ್ತಿಯಿಂದ ಕೊಡಿ, ಅದನ್ನ ಹೇಳ್ತಾರೆ ಅವರು. ಅದೇ ತರ ತಿರುವಾಯ್ಮೊழிನಲ್ಲೂ ಕೂಡ ನಮ್ಮಾಳ್ವಾರು ಹೇಳ್ತಾರೆ, ಪುರಿವದು ಪುಹೈ ಪೂವೆ, ನೀವು ಏನು ಭಕ್ತಿಯಿಂದ ಸಮರ್ಪಿಸ್ತೀರೋ ಅದೇನೇ ಅವನಿಗೆ ಧೂಪ, ಅದೇನೇ ಅವನಿಗೆ ಹೂವು ಅಂತೆಲ್ಲ ಅನ್ಕೊಳ್ತಾರೆ. ಇದು ಒಂದ್ಸತಿ ಹೀಗೆ ಪರಾಶರ ಭಟ್ರು ಉಪನ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಂತೆ, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು, ಯಾವ್ದಾದ್ರು ಕೊಡ್ಬೋದು ದೇವ್ರಿಗೆ ಹಾಗೆ ಹೇಗೆ ಅಂತ. ಅವಾಗ ನಮ್ಜಿಯರು ಒಂದು ಪ್ರಶ್ನೆ ಕೇಳಿದ್ರಂತೆ, ಅವಾಗ ಈ ಗಂಡಕಾಳಿಪು ಅಂತ ಒಂದು ಇದೆಯಲ್ಲ, ಅದು ದೇವ್ರಿಗೆ ಸಮರ್ಪಿಸಬಾರ್ದು ಅಂತ ಹೇಳ್ಬಿಟ್ಟು ಈ ವೇದವೆಲ್ಲ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ನಾ ಕಂಡಕಾರಿಕ ಪುಷ್ಪ ದೇವಾಯ ವಿನಿವೇದಯೇ ಅಂತ ಹೇಳ್ತಲ್ಲ, ಹಾಗಾದ್ರೆ ಆ ಪುಷ್ಪ ಕೊಡಬಾರ್ದು ಅಂದಿರಲ್ಲ, ನೀವು ಯಾವ್ದಾದ್ರು ಕೊಡಿ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಪರಾಶರ ಭಟ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕಂಡಕಾಳಿಪು ಅಂತ ಹೇಳೋದು ಗೊಬ್ಳಿ ಹೂ ತರ ಒಂದು ಪುಷ್ಪ ಅಂತ ಕಾಣುತ್ತೆ, ಅದರಲ್ಲಿ ಮುಳ್ಳಿನ ಗಿಡ, ಅದು ರೋಜಾ ಹೂನು ಅಷ್ಟೇನೆ ಮುಳ್ಳಿನ ಗಿಡ, ಅದಾಗಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಕಾರಣ ಅದಕ್ಕಲ್ಲ, ಅದನ್ನ ಕಿತ್ತಬೇಕಾದ್ರೆ ಭಕ್ತನಿಗೆ ನೋವಾಗಿ, ಕೈ ನೋವಾಗಿ ರಕ್ತ ಎಲ್ಲ ಬಂದ್ರೆ ಆ ತರ ಹೂ ಬೇಕಾಗಿಲ್ಲ ನನಗೆ ಅಂತ ಭಗವಂತ ಹೇಳ್ತಾನೆ. ಅದರಿಂದ ಕಾರಣ ಶಾಸ್ತ್ರ ಹೇಳೋದು ನಮ್ಮ ಒಳಿತಿಗೆನೆ ಹೊರತು ಬೇರೆ ಏನಕ್ಕೂ ಅಲ್ಲ, ಅದರಿಂದ ಅದು ಬೇಡ ಅಂತ ಹೇಳುತ್ತೆ ಅಂತ. ಇಲ್ಲಿ ಕೋದಾನ ಇಟ್ಟಿನ ಹೆಜ್ಜೆ ಏತು ಮೀನು ಪೊನ್ಮಕರಂ ಕಾದಾನೆ. ಪೊನ್ಮಕರಂ ಅಂತ ಹೇಳಿದ್ರೆ ಈ ಮಕರ ಅಂದ್ರೆ ಮೊಸಳೆ ಅಥವಾ ಮೀನು, ಒಂದು ಚಿಕ್ಕ ಲೋಲಾಕ್ ತರ ಹಾಕೊಂಡಿರ್ತಾನಂತೆ ಭಗವಂತ. ಅದು ಆದಿಪೆರುಮಾನೆ, ಎಲ್ಲರಿಗಿಂತ ಮೊದಲು ಯಾರಪ್ಪ ಅಂತ ಹೇಳಿದ್ರೆ ಭಗವಂತ. ಅವನಿಗೆ ನಾದಾನೈ, ನಾದಾನೈ ಅಂತ ಹೇಳಿದ್ರೆ ಎಲ್ಲರಿಗೂ ನಾಥ. ಯಾರೇ ಇವನು ನನ್ನ ಸ್ವಾಮಿ ಅಲ್ಲಪ್ಪ, ಇವನು ಬೇಕಾದ್ರೆ ನಿಮಗ್ ಬೇಕಾದ್ರೆ ನೀವು ಸ್ವಾಮಿ ಇಟ್ಕೊಳ್ಳಿ, ನನಗಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲ, ಎಲ್ಲರಿಗೂ ಅವನೇ ಸ್ವಾಮಿ. ಹೇಗೆ ಅಂತ ಹೇಳಿದ್ರೆ 33 ಕೋಟಿ ದೇವತೆ, ಅವ್ರ ಕೆಳಗಡೆ ಎಲ್ಲ ಸಪ್ತ ಋಷಿಗಳು, ಅಲ್ಲಿಂದ ಬಂದವರು ನಾವೆಲ್ಲ ಅಂತ ಇಟ್ಕೊಳ್ಳಿ. ನಾವೆಲ್ಲ ಹಿಂದೆ ಹೋದಾಗ ಎಲ್ಲರೂ ಎಲ್ಲಿ ಹೋಗ್ತಾರೆ ಅಂದ್ರೆ ಚತುರ್ಮುಖ ಬ್ರಹ್ಮನಲ್ಲಿ ನಾವಿಯಿಂದ ಉಂಟಾಗಿ ಅವನು ಎಲ್ಲರನ್ನ ಸೃಷ್ಟಿ ಮಾಡಿದ್ ಬರುತ್ತೆ. ಚತುರ್ಮುಖ ಬ್ರಹ್ಮನ ಕೂಡ ಭಗವಂತನಲ್ಲೇ ನಾವಿಂದನೇ ಬಂದವನು. ಹಾಗೆ ಅವನಿಗೆ ಯಾರಪ್ಪ ಸ್ವಾಮಿ ಅಂತ ಕೇಳಿದಾಗ ನನಗೆ ಸ್ವಾಮಿ ಇವನೇ ಅಂತ ಅವ್ನು ತೋರಿಸ್ಬೇಕು. ನಾದಾನೈ, ನಲ್ಲಾನೈ, ಇದೆಲ್ಲ ಯಾಕೆ ಒಂದೊಂದು ಪದ ಬೇರೆ ಬೇರೆ ಹಾಕೋದು ಅಂತ ಹೇಳಿದ್ರೆ, ಯಾರು ಅವನು ನನ್ನ ಸ್ವಾಮಿ ಅಲ್ಲ ಅಂತ ಹೇಳೋಕ್ ಆಗೋದೇ ಇಲ್ಲ, ಎಲ್ಲರಿಗೂ ಅವನೇ ಸ್ವಾಮಿ. ನಲ್ಲಾನೆ ಅಂದ್ರೆ ಯಾರು ಎಷ್ಟೇ ಕೆಟ್ಟದ್ ಮಾಡಿರ್ಲಿ ಸಹಿಸ್ಕೊಳ್ತಾನಂತೆ, ಅವ್ರಿಗೊಂದು ಒಳ್ಳೇದು ಮಾಡೋಣ ಅಂತ ಕಾಯ್ತಾ ಇರ್ತಾನಂತೆ ಭಗವಂತ. 100 ತಪ್ಪುಗಳನ್ನ ನಾನು ಸಹಿಸ್ಕೊಳ್ತೀನಿ ಅಂತ ಶಿಶುಪಾಲನ್ಗೆ ಅವ್ರ ಅತ್ತೆಗೆ ಮಾತು ಕೊಟ್ಟಿರೋದ್ರಿಂದ ಎಂತೆಂಥ ಕೆಟ್ಟ ಮಾತುಗಳು ಹಾಕ್ತಾನೆ ಅಂತ ಹೇಳಿದ್ರೆ, ಕೇಳ್ಪಾರ್ಶವಿ ಸುಡ ಆಳ್ವಾರ್ಗಳು ಹೇಳ್ತಾರೆ, ಕೇಳ್ದವ್ರ ಕಿವಿ ಸುಟ್ಟು ಹೋಗೋ ತರ ಇತ್ತಂತೆ, ಆದ್ರೆ ಕೂಡ ತಡ್ಕೊಂಡಂತೆ. ಯಾಕಂದ್ರೆ ಅಷ್ಟು ಒಂದು ವರ ಕೊಟ್ಟಿದ್ದ ಅವ್ರ ಅತ್ತೆಗೆ, ಆಯ್ತಮ್ಮ ನಾನು ಅವನಿಗೇನು ಮಾಡೋದಿಲ್ಲ ಅಂತ. ಹಾಗಾಗಿ ನಲ್ಲಾನೆ, ಒಳ್ಳೇದೇ, ಎಲ್ಲರಿಗೂ ಒಳ್ಳೇದೇ ಮಾಡ್ತಾನಂತೆ. ಯೋಗ ನಿದ್ರೆಯಲ್ಲಿ ಕುಳಿತು ಚಿಂತನೆ ಮಾಡ್ತಾ ಇರ್ಬೇಕಾದ್ರೆ ಏನು ಚಿಂತನೆ ಮಾಡ್ತಾ ಇರ್ತಾನೆ ಅಂದ್ರೆ, ಎಲ್ಲ ಜೀವಾತ್ಮಗಳಿಗೂ ಏಕಕಾಲದಲ್ಲಿ ಏನು ಒಳ್ಳೇದು ಮಾಡ್ಬೋದು, ಏನ್ ಮಾಡಿದ್ರೆ ಯಾವ ಜೀವಾತ್ಮಕ್ಕೆ ಒಳ್ಳೇದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾನಂತೆ. ನಲ್ಲಾನೆ ನಾರಣನೆ, ನಾರಣನೆ ಅಂದ್ರೆ ಎಲ್ಲಾ ನಾರಗಳು, ಎಲ್ಲಾ ಜೀವರಾಶಿಗಳು ಎಲ್ಲಿ ಅಯಣ, ಎಲ್ಲಿ ಡೆಸ್ಟಿನೇಷನ್ ಐತೆ, ನಾರಾಯಣಂ ಪ್ರಲೀಯಂತೆ, ಎಲ್ಲ ಹೋಗಿ ಮುಗಿಯೋದೆಲ್ಲಿ ಅಂದ್ರೆ, ಎಲ್ಲ ಎಲ್ಲಿಂದ ಶುರು ಆಯ್ತೋ ಅಲ್ಲೇ ಹೋಗಿ ಮುಗಿಯುತ್ತೆ. ನಾರಾಯಣಂ ಪ್ರಲೀಯಂತೆ, ಇದು ಎಲ್ಲ ಸೂಕ್ತಗಳಲ್ಲಿ ವೇದಗಳಲ್ಲಿ ಹೇಳುವಂತ ಮಾತು ಇದು. ಅದನ್ನ ಇಲ್ಲಿ ನಾರಾಯಣನೇ, ಇವ್ ನಾರಾಯಣನ ಅಂದ್ರೆ ಎಲ್ಲ ನಾರಗಳು ಕೂಡ ಅವನಿಂದಲೇ ಬಂದಿರೋಂಥ. ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖೋ ಸುಖಿನೋ ಭವಂತು, ಇದಂತ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾರಲ್ಲ.
அடியார் துயரானவெல்லாம் நிலம் தரும் செய்யும் நலம் தரும் செய்யும் ನಾರಣನ್ என்னும் ನಾಮಂ. ಎಲ್ಲ ಅಡಿಯಾರಿಗೆ ಏನೇನು ತುಯರ ಕಷ್ಟ ಇರುತ್ತೋ ಅದನ್ನೆಲ್ಲ ಹೋಗ್ಲಾಡ್ಸೋದು ಭಗವಂತನೇ, ಅವನೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ಶೊಲ್ಲಾನೆ ಅಂದ್ರೆ ಹಲವಾರು ಹೆಸರುಗಳಿಂದ ಕರಿಬಹುದು, ಅವನ್ನ ಹಲವಾರು ನಾಮಗಳಿಂದ ಸ್ಮರಣೆ ಮಾಡ್ಬೋದು. ವೇದಗಳಲ್ಲಿ ಶೊಲ್ಲು ಅಂತ ಹೇಳಿದ್ರೆ ಇನ್ನೊಂದು ಪದ ವೇದಕ್ಕೂ ಶೊಲ್ಲು ಅಂತ ಹೇಳ್ತಾರೆ, ಶಬ್ದ ಅನ್ನೋದಕ್ಕೂ ವೇದ ಅಲ್ವಾ, ಅದಕ್ಕೆ ಶೊಲ್ಲು ಅಂದ್ರೆ ಆ ತರನೂ ಅರ್ಥ ಮಾಡ್ಕೊಳ್ಬಹುದು. ವೇದಗಳಲ್ಲಿ ಪ್ರತಿಪಾದ್ಯನಾದ ಭಗವಂತನನ್ನು ಶೊಲ್ಲುವುದೇ ಸೂದು, ಭಗವಂತನನ್ನ ಹಾಡೋದೇ ಒಳ್ಳೆ ಉಪಾಯ. ಯಾವ್ದಪ್ಪ ಒಳ್ಳೆ ಮಾರ್ಗ ಅಂತ ಹೇಳಿದ್ರೆ ಭಗವಂತನನ್ನ ಹಾಡೋದೇ ಒಳ್ಳೆ ಮಾರ್ಗ ಅಂತ ಇಲ್ಲಿ ತೋರಿಸ್ಕೊಡ್ತಾರೆ. ಮುಂದಿನ ಹಾಡು ಹೋಗೋಣ. சூதாவது என் நெஞ்சத்து சூதாவது என் நெஞ்சத்து எண்ணினேன் சொல் மாலை எண்ணினேன் சொல் மாலை ஆதாய மாலவனை மாதவனை ஆதாய மாலவனை மாதவனை யாதானும் வல்லவா சிந்தித்திருப்பேற்கு யாதானும் வல்லவா சிந்தித்திருப்பேற்கு வைகுந்தத்து இல்லையோ சொல்லீரிடம் வைகுந்தத்து இல்லையோ சொல்லீரிடம் சூதாவது என் நெஞ்சத்து எண்ணினேன் சொல் மாலை மாதாய மாலவனை மாதவனை யாதானும் வல்லவா யாதானும் வல்லவா சிந்தித்திருப்பேற்கு வைகுந்தத்தில்லையோ சொல்லீரிடம். சூதாவது என் நெஞ்சத்து எண்ணினேன் சொல் மாலை மாதாய மாலவனை மாதவனை யாதானும் வல்லவா சிந்தித்திருப்பேற்கு வைகுந்தத்தில்லையோ சொல்லீரிடம். ಸೂದಾವದು ಅಂತ ಹೇಳಿದ್ರೆ ಒಳ್ಳೆಯ ಉಪಾಯ ಯಾವುದು ಭಗವಂತನ ಹೋಗಿ ಸೇರಕ್ಕೆ ಅಂತ ಹೇಳಿದ್ರೆ ಒಳ್ಳೆಯ ಉಪಾಯ ಯಾವುದು ಅಂತ ಹೇಳಿದ್ರೆ ಎಣ್ಣಿನೇನ್ ಶೊಲ್ಮಾಲೆ. ನಾನು ತಿಳ್ಕೊಂಡೆ, ನನಗೆ ಗೊತ್ತಾಯ್ತು ಯಾವ್ದಪ್ಪ ಅಂತ ಹೇಳಿದ್ರೆ ಶೊಲ್ಮಾಲೆ. ಭಗವಂತನ ವಿಚಾರದಲ್ಲಿ ಅನೇಕರು ಹಾಡಿಟ್ಟಿದ್ದಾರೆ, ಹಿರಿಯರು ಎಲ್ಲರೂ ಒಳ್ಳೆ ವಿಚಾರಗಳನ್ನ ಆ ಶೊಲ್ಮಾಲೆಗಳನ್ನ ಹೇಳ್ತಾ ಇರೋದೇ ಅದೇ ಒಳ್ಳೆ ವಿಚಾರ. ಅದೇನೆ ನಮ್ಗೆ ಉಪಾಯ, ಭಗವಂತನನ್ನ ವರಿಸ್ಕೊಳ್ಳೋಕೆ ಉಪಾಯ. ಮಾದಾಯ ಅಂದ್ರೆ ಸುಂದರವಾಗಿರುವಂತ, ಅತಿ ಅತಿ ಸುಂದರ ಭಗವಂತ, ಅವನನ್ನ ಮಾದಾಯ ಅಂತಾರೆ. ಮಾಲವನೇ ಆಶ್ರಿತ ವಾತ್ಸಲ್ಯ ಅವನಿಗೆ ತುಂಬಾ ಜಾಸ್ತಿ, ಅವನಿಗೆ ಮಾಲ್ ಅಂತ ಹೇಳ್ತಾರೆ. ಮಾಧವನೇ ಎದೆನಲ್ಲಿ ಶ್ರೀಲಕ್ಷ್ಮಿ ಮಾತೆ ಇದ್ದಾಳಲ್ಲ, ಅದಕ್ಕೋಸ್ಕರ ಮಾಧವನೇ. ಯಾದಾನು ವಲ್ಲವಾ ಸಿಂಧಿತ್ತಿರುಪೇರ್ಕ್. ಯಾವುದೋ ಒಂದು ನೀ ಹೀಗೆ ಒಂದಿದು, ಯಾಕಂದ್ರೆ ಇವನೇ ಆಗ್ಬೇಕು, ಭಗವಂತನೇ ಬೇಕು ಅಂತ ಏನಿಲ್ಲ. ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮ ಒಂದಿದ್ದರೆ ಸಾಕು ಅಂತ ಹರಿದಾಸರೆಲ್ಲ ಹಾಡ್ತಾರಲ್ಲ, ಆ ತರ ಯಾದಾನು ವಲ್ಲವಾ ಸಿಂಧಿತ್ತಿರುಪೇರ್ಕ್. ಯಾವುದೋ ಒಂದು ನಾಮವನ್ನ ತಗೊಂಡು ಅದನ್ನೇ ಧ್ಯಾನ ಮಾಡ್ತಾ ಇರೋರಿಗೆ ವೈಕುಂಠತ್ತಿಲ್ಲೆಯೋ ಶೊಲ್ಲೀರಿಡಂ. ಅವ್ರಿಗೆ ಸಿಗಲ್ವಾ ವೈಕುಂಠ ಅಂತ ಹೇಳಿದ್ರೆ? ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ವೈಕುಂಠದಲ್ಲಿ ಸಿಗೋ ಸೌಖ್ಯ ಜಾಸ್ತಿನೋ ಅಥವಾ ಅವನ ನಾಮ ಹೇಳೋದ್ರಲ್ಲಿ ಸೌಖ್ಯ ಜಾಸ್ತಿನೋ ಅಂತ ಹೇಳಿದ್ರೆ, ವೈಕುಂಠ ಆದ್ರೂ ಇನ್ನು ಸ್ವಲ್ಪ ಎಲ್ಲೋ ದೂರ ಇದೆ, ಅಲ್ಲಿ ಹೋಗಿ ನಾವು ಸೇರ್ಬೇಕು. ಅಷ್ಟರಲ್ಲೇ ಈ ನಾಮವನ್ನ ಹೇಳ್ತೀವಲ್ಲ, ಅದರಿಂದ ಒಂದು ರುಚಿ ಏರ್ಪಡತ್ತಲ್ಲ, ಅದರಿಂದ ಒಂದು ಸೌಖ್ಯ ನಮ್ಗೆ ಉಂಟಾಗತ್ತಲ್ಲ, ಅದು ವೈಕುಂಠಕ್ಕಿಂತ ಒಂದು ಕೈ ಜಾಸ್ತಿ ಅಂತೆ. ಆಸೆ ಬರೋದು, ಇಲ್ಲೇ ಒಂದು ಖುಷಿ ಆಗೋದು, ಮನಸ್ಸಿಗೆ ಆಹ್ಲಾದ ಕೊಡೋದು, ಇವೆಲ್ಲ ನಮಗೆ ಗೊತ್ತಾಗತ್ತೆ ನೋಡಿ. ಒಂದು ದಿವಸ ಯಾವತ್ತಾದ್ರೂ ದೀರ್ಘವಾಗಿ ಅನಸ್ಯೂತವಾಗಿ ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ ಪಾರಾಯಣ ಮಾಡಿದ್ರೆ ಒಟ್ಟಿಗೆ ಮಾಡಿರ್ತೀವಿ ಅಂದ್ಕೊಳ್ಳಿ, ಏನೋ ಒಂಥರ ಸಂತೋಷ ಸಿಗುತ್ತೆ. ಅದೇನೋ ವೈಕುಂಠಕ್ಕೆ ಹೋಗಿ ಆ ಸಂತೋಷ ಅನುಭವಿಸ್ಬೇಕು ಅಂತೇನಿಲ್ಲ, ನಿನ್ನ ಪಾರಾಯಣ ಮಾಡೋದ್ರಿಂದಲೂ ಸಿಗತ್ತೆ. ಅದನ್ನ ಹೇಳ್ತಾರೆ, ಇದೆಲ್ಲ ಮಾಡಿ ಸಿಂಧಿತ್ತಿರುಪೇರ್ಕ್ ವೈಕುಂಠ. ಹಾಗೆ ಯಾವುದೋ ಒಂದು ಹೆಸರನ್ನ ಹೇಳಿದ್ರೆ, ಈ ನಾರಾಯಣ ಅಂತ ಹೇಳ್ಬಿಟ್ಟಪ್ಪ
ನಿನಗಿಲ್ಲ, ನೀನು ಗೋವಿಂದ ಅಂತ ಹೇಳ್ಬೇಕಾಗಿತ್ತು, ನಿನಗ್ ಮಾತ್ರ ಅಂತ ಆತರ ಏನಾದ್ರು ಇದೆಯಾ ಅಂದ್ರೆ ಇಲ್ಲ. ಯಾವ್ದಾದ್ರು ಒಂದು ಹೆಸರನ್ನ ಇಟ್ಕೊಂಡು ಅದನ್ನ ಧ್ಯಾನ ಮಾಡಿದವರು ಕೂಡ ವೈಕುಂಠದಲ್ಲಿ ಖಂಡಿತವಾಗ್ಲೂ ಜಾಗ ಇದೆ ಅಂತ ಹೇಳಿ ಇದಕ್ಕೆ ಇದೇ ಉತ್ತರ ಅಂತ. ಇದೇ ತರ ಪೆರಿಯ ತಿರುವಣ್ಣಾದಲ್ಲಿ ಕೂಡ ಇವರೇನೆ ನಮ್ಮಳ್ವರೇ ಹೇಳ್ತಾರೆ, ವೈಕುಂಠಂ ಎಂದ್ರಾಲುಂ ವಾನ್. ವೈಕುಂಠ ಅಂತ ಹೇಳಿದ್ರೆ ಎಂದ್ರಾಲುಂ ವಾನ್ ಅಂತ ಹೇಳಿದ್ರೆ ಪರಮಾಕಾಶ. ಆಕಾಶ ತತ್ವ ಎಲ್ಲಿಂದ ಶುರು ಆಗುತ್ತೆ? ನಮ್ಮ ಹೊರಗಡೆ ಇದೆಯಲ್ಲ ಎಲ್ಲ ಖಾಲಿ ಜಾಗ ಇರೋದು, ಅಲ್ಲಿಂದನೇ ಆಕಾಶ. ಆ ಆಕಾಶ ಹಾಗೆ ಕಂಟಿನ್ಯೂ ಆಗಿ ಪರಮಾಕಾಶಕ್ಕೆ ಹೋಗಿ ತಲುಪತ್ತೆ. ಅದಕ್ಕೆ ಎಂಬುದೋ ಅಂತೇಳಿ ಭಗವಂತ ಅನ್ನೋದು ಎಲ್ಲೋ ದೂರ ಇಲ್ಲ. ಈ ದಾಸರು ಇನ್ನೂ ಒಂದು ಹಾಡು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ಇದು ವೈಕುಂಠ ಎಲ್ಲಿತ್ತು ಅಂತ ಅನ್ಕೊಂಡೆ, ಇಷ್ಟು ಹತ್ರದಲ್ಲೇ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಎಷ್ಟು ದೂರ ಗೊತ್ತಿಲ್ಲ ಕಾಣ ಅಂತ ಹೇಳ್ಬಿಟ್ಟು ಒಂದು ದಾಸರ ಹಾಡಿದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ. ನಾಮ ಹೇಳ್ಕೊಟ್ಟಿದ ತಕ್ಷಣ ನಾಮಸ್ಮರಣೆ ಮಾಡ್ಕೊಂಡ ತಕ್ಷಣ ಇಷ್ಟು ಹತ್ರವಾಗಿದೆಯಲ್ಲ ಶ್ರೀಹರಿ, ಇಷ್ಟು ಸುಲಭವಾಗಿ ಸಿಗ್ತೀಯಲ್ಲ ಅಂತ ದಾಸರು ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಹಾಡಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ನಾಮಗಳಿಗೆ ಮಾಡೋ ಕೆಲಸ, ನಾಮಗಳ ಇಂದ ನಮಗೆ ಉಂಟಾಗೋ ಪ್ರಯೋಜನವನ್ನ ತೋರಿಸ್ಕೊಡ್ತಾರೆ. ಅದು ಕಲಿಯುಗದಲ್ಲಿ ನಮಗೆ ಅದೇ ತುಂಬಾ ಮುಖ್ಯ. ಕಲೋ ನಾಮ ಸಂಕೀರ್ತನಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದನ್ನ ಇಲ್ಲಿ ಈ ಹಾಡಲ್ಲ ಅವ್ರು ಹೇಳಿದ್ರು. ಮುಂದಿನ ಹಾಡು ಹೋಗೋಣ. இடமாவது என் நெஞ்சம், இடமாவது என் நெஞ்சம், இன்று எல்லாம் பண்டு, இன்றெல்லாம் பண்டு, படம் நாணை நெடியார்க்கு திடமாக, படநாகனை நெடியார்க்கு நெடியமார்க்கு படநாகனை நெடியமார்க்கு திடமாக வையேன் மதிசூடி தன்னோடு, திடமாக மதிசூடி தன்னோ அயனை நான் வையேனாள் செய்யேன் வலம். ஆடியோ போயிடுத்து நினைக்கிறேன் சபிதா. இடமாவது என் நெஞ்சம் என்றெல்லாம் பண்டு, படம் நாணே நெடியமார்க்கு திடமாக வையேன் மதிசூடி தன்னோடு, அயனை நான் வையேனாள் செய்யேன் பலம். ನಮಸ್ಕಾರ ಮಾಮಿ. இடமாவது என் நெஞ்சம் இன்று எல்லாம் பண்டு, படம் நாகனை நெடியமார்க்கு திடமாக வையேன் மதி சூட்டி தன்னோடு, அயனை நான் வையேனாள் செய்யேன் வலம். ಇಷ್ಟು ದಿವಸ ಅವನು ಕ್ಷೀರಸಾಗರದಲ್ಲಿ ವ್ಯೂಹದಲ್ಲಿ ವಾಸುದೇವ ಹಾವಿನ ಮೇಲೆ ಮಲ್ಕೊಂಡಿದ್ದ. ಆದ್ರೆ ಇವಾಗ ನನ್ನ ಮನಸ್ಸಲ್ಲಿ ಬಂದು ಜಾಗ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇಡಮಾವದಿ ನೆಂಜಂ ನನ್ನ ಮನಸ್ಸಲ್ಲಿ ಬಂದು ಮಲ್ಕೊಂಡಿದ್ದಾನೆ. ಪಂಡ್ ಹಳೇದು ಹಿಂದೆ ಅವನು ಪಡನಾಹಣೆ ನೆಡಿಯವಾರ್ಕ್ ಈ ತರ ಬಂದು ಅವನು ಇಲ್ಲಿ ನಲ್ಲಿ ಕೂತಿರೋವಾಗ ದೃಢಮಾಹ, ತಿಡಮಾಹ ಅಂದ್ರೆ ಪ್ರಾಪ್ಯಭೂತ. ಯಾರಪ್ಪ ಪ್ರಾಪ್ಯಭೂತ ಅಂತ ಹೇಳಿದ್ರೆ ವೈಯೇ ನನ್ನ ಭಗವಂತನ ಯಾರು ಪ್ರಾಪ್ಯಭೂತ, ಯಾರಿಗೆ ನಾವು ನಮಸ್ಕಾರ ಮಾಡ್ಬೇಕು, ನಮ್ಮ ಶರಣಾಗತಿಯನ್ನು ಯಾರಲ್ಲಿ ಮಾಡ್ಕೊಳ್ಬೇಕು, ನಮ್ಮನ್ನ ಕಾಪಾಡೋರು ಯಾರು, ನಮಗೆ ಸ್ವಾಮಿತ್ವ ನಮ್ಮನ್ನ ದಾಸನಾಗಿ ಸ್ವೀಕರಿಸ್ಬೇಕಾದವ್ರು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ತಿಡಮಾಹ ವೈಯೇನ್ ಅಂತ ಹೇಳಿದ್ರೆ ಯಥಾರ್ಥ ಜ್ಞಾನ ಅಂತ. ವೈಯೇನ್ ಅಂದ್ರೆ ಚೆನ್ನಾಗಿ ನನಗೆ ಗೊತ್ತು ಯಾವ್ದು ನಿಜ, ಯಾರು ಗಟ್ಟಿಗರೋ, ಯಾರು ನಮ್ಮನ್ನ ಕಾಪಾಡೋರು ಅಂತ ನನಗೆ ಚೆನ್ನಾಗಿ ಗೊತ್ತು. ಮದಿಶೂಡಿ ತನ್ನೋಡ ಆ ಚಂದ್ರನಿಗೆ ಏನೋ ಒಂದು ಕಷ್ಟ ಬಂತು ಅಂತ ತಲೆಯಲ್ಲಿ ಕುಡ್ಕೊಂಡಿದ್ದಾನಲ್ಲ ಚಂದ್ರಮೌಳಿ,
ಅವನೇ ಆಗ್ಲಿ ಅಥವಾ ಅಯ್ಯನೇ ಅಥವಾ ಚತುರ್ಮುಖ ಬ್ರಹ್ಮನೇ ಆಗ್ಲಿ ವೈಯೇನಾಳ್ ಶಯ್ಯೇನ್ ವಲಂ ಏನೇ ಕಷ್ಟ ಬಂದ್ರೆ ಕೂಡ ನಾನು ಮಾತ್ರ ಅವರಿಗೆ ಶರಣ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಕಾಪಾಡ ಮಾಡೋಕೆ ಯೋಗ್ಯತೆ ಉಳ್ಳವನು ಬರೀ ಶ್ರೀಪತಿತ್ವ ಇರುವಂತ ಪರಮಾತ್ಮನೇ ಹೊರತು ಬೇರೆ ಯಾರು ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈ ಈ ಹಿಂದೆ ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ಯಲ್ಲ ಅಂತ ಹೇಳಕ್ಕೆ ಅದನ್ನು ಪೆರಿಯಾಳ್ವಾರ್ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. பனிக்கடலில் பள்ளி கோளை பழக விட்டு ஓடி வந்தன் மனக்கடலில் வாழ வல்ல மாயமனாள நம்பி தனிக்கடலே தனி சுடரே தனி உலகே என்றென்று ಉನಕ್ಕಿಡಮಾಯಿರುಕ್ಕ ಎಣ್ಣೆ ಉನಕ್ಕು ಉಯರ್ಕಾಕಿದರೆ ಅಂತ ಕೊನೆಯಲ್ಲಿ ಆ ಶನಿಯೋಗನಲ್ಲಿ ಕೊನೆಯಲ್ಲಿ ಶಾಂತರೆ ಭಾಷೆದಲ್ಲಿ ಹೇಳ್ತಾರೆ. ಎಲ್ಲೋ ಪನಿಕಡಲಿಲ್ಲ, ಅಲ್ಲಿ ಕ್ಷೀರಸಾಗರದಲ್ಲಿ ತಣ್ಣಗಿರೋ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರೋನು ಅದನ್ನ ಬಿಟ್ಬಿಟ್ಟು ಬಂದು ನನ್ನ ಮನ ಕಡಲಲ್ಲಿ ವಾಸ ಮಾಡಿದೆಯಲ್ಲ ನೀನು, ನಿನ್ನನ್ನ ಬಿಟ್ಟು ನಾನು ಬೇರೆ ಯಾರ ಹತ್ರನೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಕೂಡ ಹಾಗೇನೆ ಕಿಡಪ್ಪದನಲ್ ಪೆರುಂ ತಿರೈ ಕಡಲುಳ್ ನಾನಿಯಾದ ಮುನ್ನೆಲ್ಲ, ನಾನಿಲಾದ ಮುನ್ನೆಲ್ಲ, ನಾನಿರಕ್ ಮುಂಚೆ ನೀನೆಲ್ಲಿದ್ದೆ? ಅಲ್ಲೆಲ್ಲೋ ಮಲ್ಕೊಂಡಿದ್ದೆ, ಇದು ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ. ಕಿಡಪ್ಪದುಂ ನಲ್ಪೆರುಂ ತಿರೈ ಕಡಲುಳ್ ನಾನಿಲಾದ ಮುನ್ನೆಲ, ಇದೆಲ್ಲ ಅತಿಶಯೋಕ್ತಿ ಅವ್ರು ಹಾಡ್ಕೊಳ್ಳೋದು. ನಾನ್ ಬರಕ್ ಮುಂಚೆ ಎಲ್ಲಿದ್ರೆ ಅಲ್ಲೆಲ್ಲೋ ಹೋಗಿ ಅಲ್ಲಿ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ, ನಾನ್ ಬಂದ್ಮೇಲೆ ನನ್ನ ಮನಸ್ಸನ್ನೇ ಬೆಚ್ಚಗಿದೆ ಅಂತ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಂಡ್ರವೆಕ್ಕಣೆ ಕೆಡಂದ ಮುನ್ನೆಲ, ತಿರುಚಂದ ವಿರುತ್ತದಲ್ಲಿ ಇವರು ತಿರುಮಶಾಳವರೇ ಹಾಡೋದು ಇದೆರಡೂನು. ಅವ್ರು ಹೇಳ್ತಾರೆ ಹೀಗೆ ಒಬ್ಬೊಬ್ರು ಭಗವಂತನ ಧಾರಾಕಾಶ ಅಂದ್ರೆ ನಮ್ಮ ಹೃದಯದಲ್ಲಿ ಇರೋವನ್ನ ಪ್ರಕಟ ಆಗಿದ್ದಾನೆ, ಅಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಕಡಲಿಲ್ ವಾಳ ಮನಾಳ ನಂಬಿ, ಇವರು ಪೆರಿಯಾಳ್ವಾರ್ ಹೇಳೋದು, ಅಲ್ಲಿ ಮನಾಳ ನಂಬಿ ಬಂದು ನನ್ನ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ, ಅದನ್ನ ಹೇಳ್ತಾನೆ. ನೆಡಿಯ ಮಾರ್ಕ್, ನನಗಿಂತ ಅವನಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ. ನೆಡಿಯ ಮಾರ್ಕ್ ಅಂತ ಹೇಳಿದ್ರೆ ಭಗವಂತನಿಗೆ ಹೆಚ್ಚು ಪ್ರೀತಿನೋ ನಮ್ಮ ಮೇಲೆ, ಅಥವಾ ನಮಗೆ ಅವನ ಮೇಲೆ ಹೆಚ್ಚು ಪ್ರೀತಿನೋ ಅಂತ ಹೇಳಿದ್ರೆ ಭಗವಂತನಿಗೆ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅಂತ ಹೇಳಿದೆ. ನಾನ್ ವೈಯೇನ್, ಯಾಕಂದ್ರೆ ನಾನು ಯಥಾರ್ಥ ಜ್ಞಾನ, ವೈಯೇನ್ ಅಂತ ಹೇಳಿದ್ರೆ ಎಲ್ಲೆಲ್ಲೋ ಹೋಗಿ ಏನೋ ತಪ್ಪಾಗಿ ತಿಳ್ಕೊಳ್ಳಲ್ಲ. ವೈಯೇನ್ ಅಂದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ, ಯಾಕಂದ್ರೆ ನಮ್ಗೆ ಯಥಾರ್ಥ ಜ್ಞಾನ ಇದೆ, ಯಾರು ಪರಮ ಪುರುಷ ಅಂತ ಗೊತ್ತಿದೆ, ಯಾರು ಶ್ರೀಪತಿತ್ವ ಅಂತ, ಯಾರು ನಮ್ಮನ್ನೆಲ್ಲ ಕಾಪಾಡೋ ಯೋಗ್ಯತೆ ಇರೋ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇದೇನ ಯಥಾರ್ಥ ಜ್ಞಾನ ಅನ್ನೋದು. ನಾವೆಲ್ಲ ಜೀವಾತ್ಮರು, ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳಕ್ ಆಗದೆ ಇರೋರು ಅನ್ನೋದು ಗೊತ್ತಿದೆ. ಇದು ಯಥಾರ್ಥ ಜ್ಞಾನ. ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಗೊತ್ತಿದೆ. ಇದೆಲ್ಲನೇ ಯಥಾರ್ಥ ಜ್ಞಾನ ಅನ್ನೋದು. ವಿಪರೀತ ಜ್ಞಾನ ಅನ್ನೋದು ಆತ್ಮನೇ ಸ್ವತಂತ್ರ, ನಮಗೆ ಯಾರು ರಕ್ಷಕರು ಬೇಕಿಲ್ಲ ಅನ್ನೋದು, ಈ ತರ ಎಲ್ಲ ತಿಳ್ಕೊಂಡ್ರೆ ಅದು ವಿಪರೀತ ಜ್ಞಾನ. ಯಥಾರ್ಥ ಜ್ಞಾನ ಅಂದ್ರೆ ಫ್ಯಾಕ್ಟ್. ಇದು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ವೈಯೇನ್ ಆಳ್ ಶಯ್ಯೇನ್ ವಲಂ ಅಂತ ಹೇಳಿದ್ರೆ ಬೇರೆ ನನಗೆ ಒಂದು ಶಕ್ತಿನೂ ಒಂದು ಹೆಚ್ಚಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಭಗವತ್ ಪರಿಗ್ರಹದಿಂದ ಈ ಬಲ ನನಗುಂಟಾಗಿದೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಾಯ್ತು ನನಗೆ ಯಾವುದು ಸರಿಯಾದ್ದು, ಯಾವುದು ತಪ್ಪಾಗಿರೋ ಮಾರ್ಗ ಗೊತ್ತಾದ್ಮೇಲೆ ಅದೇ ಒಂದು ಸ್ಟ್ರೆಂತ್. ಯಾರು ನಮ್ಮನ್ನ ಅಳ್ಳಾಡ್ಸಕ್ಕಾಗೋದಿಲ್ಲ, ಏನು ಹೇಳಿ ನಮ್ಮನ್ನ ಏನು ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ನನಗೆ ವಲಂ, ದಟ್ ಇಸ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾರೆ ಇಲ್ಲಿ. ನಾನು ಹೋಗಿ ಬೇರೆ ಯಾರಿಗೂ ಸೇವೆ ಮಾಡೋದು ಇಲ್ಲ. ಯಾರು ಏನಾದ್ರು ಅನ್ಕೊಳ್ಳಿ. ಯಾರು ತಿರುಮಶಾಳ್ವಾರೇ ಶೈವರಾಗಿ ಅನೇಕ ವರ್ಷಗಳು ಕಳೆದವರು, ಶಿವನ ಬಗ್ಗೆ ಯಾರಾದ್ರೂ ಹೇಳಿದ್ರೆ ಜಗಳಕ್ಕೆ ಹೋಗ್ತಾ ಇದ್ದವರು, ಅವರೇನೆ ಹೀಗೆ ಹೇಳ್ತಾರೆ. ಆ ಚಂದ್ರಮೌಳಿ ಆಗ್ಲಿ ಅಥವಾ ಚತುರ್ಮುಖ ಬ್ರಹ್ಮ ಆಗ್ಲಿ ಅವ್ರಿಗೆಲ್ಲ ನಾನು ಕೈಂಕರ್ಯ ಮಾಡೋದಿಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ವಲಮಾಹಮಾಟಾಮೈ ವಲಮಾಹಮಾಟಾಮೈ ತಾನಾಹ ವೈಹಲ್ ವೈಹಲ್ ಕುಲಮಾಹ ಕುತ್ತಂತಾನಾಹ ಕುತ್ತಂತಾನಾಹ ನಲಮಾಹ ನಾರಣನೈ ನಾಪತಿಯೈ ನಲಮಾಹ ನಾರಣನೈನಾಪತಿಯೈ ஞான பெருமானை ஞான
பெருமானை ஷீரணனை ஏத்தும் திறம் சீரணனை ஏத்தும் திறம் வலமாக மாட்டாமை தானா வலமாக மாட்டாமை தானாக வைகல் குலமாக குத்தம் தானாக நலமாக நாரணனே நாபதியே ஞான பெருமானை ஷீரணனை ஏத்தும் திறம் பலமாக மாட்டாமை தானாக வைகல் குலமாக தந்தானாக நலமாக நாரணனை நாபதியை ஞானப் பெருமானை ஷீரணனை ஏத்தும் திறம். ಅಲ್ಲರೇ ಅಷ್ಟು ದಿವಸದಿಂದ ಬರೀ ಸುಮ್ಮನೆ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇದ್ದೀರಾ, ಏನಾದ್ರೂ ಒಳ್ಳೇದಾಗಿದೆಯಾ ಅಂತ ಹೇಳಿದ್ರೆ ಆಳ್ವಾರ್ ಹೇಳ್ತಾರೆ, ಏನು ಒಳ್ಳೇದಾಗದೆ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಅವನನ್ನೇ ಪೂಜಿಸೋದು ಅಂತ. ನಲಮ ವಲಮಹ ಮಾಟಾಮೈ, ವಲಮಹ ಅಂದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವ್ದಾದ್ರೂ ಆದ್ರೆ ಕೂಡ ನಾನು ಮಾತ್ರ ತಾನಾಹ ವೈಹಲ್, ನಾನು ಮಾತ್ರ ವೈಹಲ್ ಅಂದ್ರೆ ಎಡೆ ಬಿಡದೆ ಕಂಟಿನ್ಯೂಸ್ ಆಗಿ ಭಗವಂತನನ್ನೇ ನಾನು ಸ್ಮರಿಸೋದೇ ಹೊರತು, ಭಗವಂತನಿಗೆ ಕೈಂಕರ್ಯ ಮಾಡ್ತೀನಿ ಹೊರತು ಅದನ್ನ ಮಾತ್ರ ಬದಲಾಯಿಸೋದಿಲ್ಲ. ಕುಲಮಾಹ ಕುತ್ತಂ ತಾನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಮ್ಗೆ ಒಂದು ಭಾಗವತ ಕುಲ ಅಂತ ಒಂದಿದೆ, ಅದನ್ನ ಉಂಟು ಮಾಡಿಕೊಟ್ನಲ್ಲ ಸರಿ ಸಾಕು, ಅದನ್ನ ತಪ್ಪು ಅಂತ ಯಾರು ಹೇಳ್ಬಾರ್ದು. ಏನ್ ಭಾಗವತರು ಅಂತ ಇದ್ದೆ ಹೋಗ್ತಾರೆ, ಏನ್ ಒಳ್ಳೇದಾಗಿದ್ದಾರೆ ಅಂದ್ರೆ ಕೆಟ್ಟದಂತೂ ಆಗಿಲ್ವಾ, ಭಗವಂತನ ಸ್ಮರಣೆ ಮಾಡಿದ್ರು ಅವ್ರಿಗೆ ಕೆಟ್ಟದಾಯ್ತು ಅಂತ ಎಲ್ಲಾದ್ರೂ ಇದೆಯಾ ಚರಿತ್ರೆಯಲ್ಲಿ? ಇಲ್ಲ. ಪರವಾಗಿಲ್ಲ, ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ನಾನು ಈ ಮಾರ್ಗದಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ನಲಮಾಹನಾರಣನೈ ನಾನಾಪತಿಯೇ ಅಂತ ಹೇಳಿದ್ರೆ, ಈ ಭಗವಂತನನ್ನ ನಾಪತಿ ಅಂದ್ರೆ ನಾಲಿಗೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಒಂದು ಒಬ್ಬ ಬೇಕು ನಮ್ಗೆ. ಅದನ್ನ ಯಾರು ಅಂತ ಹೇಳಿದ್ರೆ, ನಮ್ಗೆ ಯಾವಾಗ್ಲೂ ಒಳ್ಳೇದನ್ನೇ ನಾಲಿಗೆಯಲ್ಲಿ ನುಡಿಸಿ ನಮಗೆ ಒಳ್ಳೇದನ್ನೇ ಆಗೋ ತರ ಮಾಡೋನಿಗೆ ನಾಪತಿ ಅಂತ ಹೇಳ್ತಾರೆ. ಇದು ನಾಮಂಗೈ ಅಂತ ಸರಸ್ವತಿಗೆ ಹೇಗೆ ಹೇಳ್ತಾರೋ, ಇಲ್ಲಿ ನಾಪತಿಗೆ ಅಂತ ಶ್ರೀಪತಿಗೆ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಾಯಲ್ಲಿ ಸಾತ್ವಿಕ ವಿಚಾರಗಳನ್ನೇ ಬರಲಿ, ಭಗವಂತನ ವಿಚಾರಗಳನ್ನೇ ಹೇಳೋ ತರ ಮಾಡಿ, ಅವನನ್ನೇ ನಾವು ಹೇಳೋ ತರ ಮಾಡಿ ನಮ್ಗೆ ಒಳ್ಳೇದಾಗತ್ತೆ ಅಂತ. ಇದು ಜ್ಞಾನ ಪಿರಾನೆ ಉಪಕಾರಕ. ಜ್ಞಾನ ಪಿರಾನೆ ಅಂತ ಹೇಳಿದ್ರೆ ಸಾಧಾರಣವಾಗಿ ವರಾಹ ಅವತಾರವನ್ನ ಹೇಳ್ತಾರೆ. ಸಾಧಾರಣವಾಗಿ ವರಾಹ ಅವತಾರವನ್ನ ಹೇಳಿದ್ರೆ ಕೂಡ ಇಲ್ಲಿ ಜ್ಞಾನ ಪಿರಾನೆ ಅಂತ ಹೇಳಿದ್ರೆ, ಭಗವಂತ ಒಂದು ಯಾವಾಗ್ಲೂ ಒಂದು ಯೋಗ ನಿದ್ರೆಯಲ್ಲಿ ಒಂದು ಧ್ಯಾನ ಮಾಡ್ತಾ ಇರ್ತಾನಲ್ಲ, ನಮಗೆ ಉನ್ನಡಿಯಾರ್ಕ್ ಎನ್ ಶೈವಾನೆಂದ್ರೆ ನೀ ಇರುತ್ತಿ. ಪೆರಿಯ ತಿರುವಂದಾದಿನಲ್ಲಿ ನಮ್ಮಾಳ್ವಾರ್ ಹೇಳ್ತಾರೆ, ಅಡಿಯಾರ್ಗೆ ಏನ್ ಒಳ್ಳೇದ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀಯ ನೀನು ಅಂತ ನಮ್ಮಾಳ್ವಾರ್ ಭಗವಂತನ ಕುರಿತು ಹೇಳ್ತಾರೆ. ಚಿತ್ತದಲ್ಲಿ ಏನ್ ಉಪಕಾರ ಮಾಡ್ಲಿ ಅಂತ ಸತತವಾಗಿ ಚಿಂತಿಸ್ತಾ ಇರ್ತಾನಂತೆ ಭಗವಂತ. ಕಡಿಯನ್ ಅಂತ ಏನ್ ಹೇಳಿದ್ರೆ ಕೂಡ ಆ ಪಾಶ್ರಗಳಲ್ಲಿ ಹೇಳ್ಬೇಕಾದ್ರೆ ಆತರ ಹೇಳ್ತಾರೆ, ಅಡ್ರೆಸ್ ಮಾಡ್ತಾರೆ ಆಳ್ವಾರ್ಗಳು. ಕಡಿಯನ್ ಅಂತ ಹೇಳಿದ್ರೆ ಕೂಡ ಆಗಿಲುಂ ಕೊಡಿಯ ಎನ್ನೆಂಜಂ ಅವನಂದ್ರೆ ಕಿಡಕ್ಕುಂ ಮೆಲ್ಲೆ. ಅವನನ್ನ ಬಿಟ್ಟು ಅವನ ಹತ್ರಾನೇ ಇರುತ್ತಂತೆ. ಅವನ್ ಕಡಿಯನ್ ಅವನು ಬೇಗ ಬರೋದಿಲ್ಲ, ಅದ್ರ ಎದುರಿಗೆ ಸಾಕ್ಷಾತ್ಕಾರ ಕೂರ್ಸೋದ್ರೆ ಬಂದು ಒಲಿಯೋದಿಲ್ಲ, ಎದುರುಗಡೆ ಸಿಗೋದಿಲ್ಲ, ದರ್ಶನ ಕೊಡಲ್ಲ ಅಂತ ಇದ್ರೆ ಕೂಡ ಅವನನ್ನೇ ನನ್ನ ಮನಸ್ಸು ಅವನ ಹಿಂದೆನೆ ಹೋಗತ್ತೆ ಅಂತ ಆಳ್ವಾರ್ಗಳು ಹಾಡ್ತಾರೆ. ಅದೇ ತರ ಇಲ್ಲೂ ಅಷ್ಟೇನೆ, ನಾರಣನೇ ನಾಪತಿಯೇ ಜ್ಞಾನ ಪಿರಾನೆ ಶೀರಣನೆ. ಶೀರ್ ಗುಣಗಳು, ಒಳ್ಳೆ ಕಲ್ಯಾಣ ಗುಣಗಳು ಇರುವಂತ ಭಗವಂತನನ್ನ ತುಂತಿರಂ, ನನ್ನ ಮನಸ್ಸು ಯಾವಾಗ್ಲೂ, ನನ್ನ ಸ್ವಭಾವ ಏನಪ್ಪಾ ಅಂತ ಹೇಳಿದ್ರೆ ಅವನನ್ನೇ ಯಾವಾಗ್ಲೂ ಸ್ತುತಿಸೋದು, ಅವನನ್ನೇ ಇದ್ ಮಾಡೋದು, ಅದೇ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. 67 ಆಯ್ತು. ಮುಂದಿನ ಕ್ಲಾಸಲ್ಲಿ ತಿರುಮೈಷೆಯಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ.
ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ.